ಹಲೋ ಎವ್ರಿವನ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತಿನ ದಿನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕ ಇತಿಹಾಸವನ್ನು ಹೇಗೆ ಓದೋದು ಅಂತ, ಅಥವಾ ಹೌ ಟು ಸ್ಟಡಿ ಕರ್ನಾಟಕ ಹಿಸ್ಟ್ರಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಾವು ತಿಳ್ಕೊಳ್ಳೋಣ. ಸೊ ಸುಮಾರು ಜನಕ್ಕೆ ಎಕ್ಸಾಮ್ಗಳಲ್ಲಿ ಹೇಗೆ ಓದಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಕರ್ನಾಟಕ ಇತಿಹಾಸ ಸುಮಾರು ಜನ ಬಿಟ್ಟಿರ್ತಾರೆ. ಭಾರತದ ಇತಿಹಾಸದಲ್ಲಿ ಏನ್ಷಿಯಂಟ್, ಮಿಡವಲ್, ಮಾಡರ್ನ್ ಹಿಸ್ಟ್ರಿನ ಓದಿರ್ತಾರೆ. ಇದು 4ನೇ ಭಾಗ ಕರ್ನಾಟಕ ಹಿಸ್ಟ್ರಿ. ಕರ್ನಾಟಕ PCS ಎಕ್ಸಾಮ್ಸ್ ಏನೇನಿದೆ, ಕರ್ನಾಟಕದಲ್ಲಿ ನಡೆಯುವಂಥ ಎಕ್ಸಾಮ್ಸ್ಗಳಿಗೆಲ್ಲ ಕರ್ನಾಟಕ ಇತಿಹಾಸನ ಓದಲೇಬೇಕಾಗತ್ತೆ. 4ರಿಂದ 5 ಅಂಕಗಳಿಗೆ ಕೇಳಲಾಗುತ್ತೆ, ಒಮ್ಮೊಮ್ಮೆ 9ರಿಂದ 11 ಅಂಕಗಳಿಗೂ ಕೇಳಲಾಗುತ್ತೆ. ಸೊ ಕರ್ನಾಟಕ ಇತಿಹಾಸನ ಹೇಗೆ ಓದಬೇಕು ಅಂತ ಹೇಳಿಬಿಟ್ಟು ಯಾವ ಪುಸ್ತಕಗಳನ್ನ ಓದಬೇಕು, ಸೊ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಒಂದು ಐಡಿಯಾವನ್ನು ಕೊಡಲಿಕ್ಕೆ ನಾವು ಇವತ್ತಿನ ವಿಶೇಷ ಸಂಚಿಕೆಯನ್ನು ಪಾಲ್ಗೊಳ್ತಿದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪಠ್ಯಕ್ರಮವನ್ನು ಹೇಳಲಾಗುತ್ತೆ. ಸೊ ಸಿಲೆಬಸ್ ಏನಿದೆ, ನೀವು ಯಾವುದೇ ಒಂದು ಪರೀಕ್ಷೆ ನೀವು ಬರೀತಿದ್ದೀರಾ ಅಂದರೆ ಸಿಲೆಬಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ನೇಹಿತರೆ, ನೀವು ಸಿಲೆಬಸ್ನ ನೀವು ತಿಳ್ಕೊಬೇಕಾಗತ್ತೆ. ಆ ಸಿಲೆಬಸ್ನಲ್ಲಿ ಹೇಗೆ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಟ್ರೆಂಡ್ ಅಂತ ಏನಿದೆ, ಈಗ ಜನರಲ್ ಆಗಿ ಈಗಿನ ಟ್ರೆಂಡ್ ಹೇಗಿದೆ ಅಂದರೆ 60% ನಮಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಎಕಾನಮಿ ಅಥವಾ ವಾಸ್ತುಶಿಲ್ಪದಲ್ಲಿ ನಮಗೆ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ ಕರ್ನಾಟಕ ಇತಿಹಾಸದಲ್ಲಿ. ಇನ್ನು 40% ಮಾತ್ರ ಪೊಲಿಟಿಕಲ್ ಹಿಸ್ಟ್ರಿ ಮೇಲೆ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ. ಸೊ ಆ ರೀತಿಯಾದಂಥ ಒಂದು ಟ್ರೆಂಡ್ನ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಸೊ ಮುಖ್ಯವಾಗಿ ಸಿಲೆಬಸ್ ಏನಿದೆ, ಯಾವುದನ್ನು ಓದಬೇಕು, ಯಾವುದನ್ನು ನಿರ್ಲಕ್ಷಿಸಬಹುದು ಅಂತ ಹೇಳ್ಬಿಟ್ಟು ನೀವು ಮೊದಲು ಪಠ್ಯಕ್ರಮವನ್ನು ತಿಳ್ಕೊಬೇಕಾಗುತ್ತೆ ಯಾವುದೇ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡೋದಾದರೆ. ಸೊ ಇನ್ನು ನಾವು ನಿಮಗೆ ಒಂದಿಷ್ಟು ಟಿಪ್ಸ್ನ ಹೇಳ್ಕೊಡಲಾಗುತ್ತೆ. ಸೊ ಕರ್ನಾಟಕ ಇತಿಹಾಸನ ಓದುವ ಕೆಲವು ವಿಧಾನಗಳನ್ನ ಮತ್ತು ಒಂದು ವಿಷಯವಾರು ಹೇಗೆ ವಿಂಗಡಿಸಿ ಓದಬೇಕು. ಮತ್ತು ಎಲ್ಲರಿಗೂ ಹೇಳ್ತೀರಾ ಇತಿಹಾಸದಲ್ಲಿ ಏನು ಅಂತ ಅಂದರೆ ನಕ್ಷೆಗಳಿರುತ್ತೆ, ಹೆಸರುಗಳು, ಇಸುವಿಗಳು, ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ ಸರ್ ಅಂತ ಹೇಳ್ತೀರಾ. ಸೊ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದಿಷ್ಟು ಟೆಕ್ನಿಕ್ಸ್ನ ಹೇಳ್ಕೊಡ್ತೇವೆ. ಸೊ ಇನ್ನು ಯಾವ ಪುಸ್ತಕಗಳನ್ನ ಓದಿದ್ರೆ ನಿಮಗೆ ಈ ಕರ್ನಾಟಕ ಇತಿಹಾಸ ಸುಲಭ ಆಗುತ್ತೆ ಅಂತ ಒಂದಿಷ್ಟು ಪುಸ್ತಕಗಳ ಪಟ್ಟಿಯನ್ನು ಕೊಡಲಾಗುತ್ತೆ. ಕೊನೆಯದಾಗಿ ನಮ್ಮ ಅಚೀವರ್ಸ್ನಲ್ಲಿ ಹೇಗೆ ಹೇಳ್ಕೊಡಲಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಗೆ ಕರ್ನಾಟಕ ಇತಿಹಾಸದ ಪಠ್ಯಕ್ರಮ ಅಥವಾ ಸಿಲೆಬಸ್ ಅಂತ ನೀವೇನು ಹೇಳ್ತೀರಾ. ಸೊ ಜನರಲ್ಲಾಗಿ ಏನಾಗುತ್ತೆ, ಈ ಕರ್ನಾಟಕ ಇತಿಹಾಸ ಅಂದರೆ ಅತಿ ದೊಡ್ಡ ಒಂದು ಭಾಗ ಇದೆ. ಅದರಲ್ಲಿ ನಮಗೆ 3ರಿಂದ 4 ಪ್ರಶ್ನೆಗಳು PC, PSI ಅಲ್ಲಿ ಕೇಳಲಾಗುತ್ತೆ. 9ರಿಂದ 11 ಕೆಲವೊಮ್ಮೆ ಕೇಳಲಾಗುತ್ತೆ ಭಾರತ ಇತಿಹಾಸವನ್ನು ಸೇರಿಸಿಕೊಂಡು. ಸೊ ಈ ಕರ್ನಾಟಕ ಇತಿಹಾಸದಲ್ಲಿ ನೀವು ನೋಡ್ತಾ ಹೋಗ್ಬೋದು, ಒಂದು 18 ಚಾಪ್ಟರ್ಸ್ ಇದೆ. ಆ 18 ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ಓದ್ಕೊತಾ ಹೋದರೆ ಇನ್ನು ಇದರಲ್ಲಿ ಹಲವಾರನ್ನ ನೆಗ್ಲೆಕ್ಟ್ ಮಾಡ್ಬೋದು ಅಂತ ಇದೆ. ಫಾರ್ ಎಕ್ಸಾಂಪಲ್, ಫ್ಯೂಡಲ್ ಲಾರ್ಡ್ಸ್ ಆಫ್ ಕರ್ನಾಟಕ ಇದ್ದಾರೆ, ಆದರೆ ಕರ್ನಾಟಕದ ಪಾಳೆಗಾರರಲ್ಲಿ ಏನಿದ್ದಾರೆ ಎಲ್ಲದನ್ನು ಓದಬೇಕಂತ ಇಲ್ಲ. ಚಿತ್ರದುರ್ಗದ ಓದಬೇಕು, ಕೆಳದಿ ನಾಯಕರನ್ನ ಓದಬೇಕು, ಹಾಗೆ ನಮ್ಮ ಯಲಾಂಕದ ನಾಡಪ್ರಭುಗಳಲ್ಲಿ ಕೆಲವು ಇಂಪಾರ್ಟೆಂಟ್. ಈ ರೀತಿ ನಿಮಗೆ ಸಿಲೆಬಸ್ ಏನಿತ್ತು ಅಂತ ಒಂದು ಐಡಿಯಾ ಇತ್ತು ಅಂತ ಅಂದರೆ ನೀವು ಎಕ್ಸಾಮ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಕೇಳಲಾಗುವಂತಹ ಪ್ರಶ್ನೆಗಳಿಗೆ ಸುಲಲಿತವಾಗಿ ಆನ್ಸರನ್ನು ಮಾಡ್ಬೋದು. ಸೊ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ರಾಗೈತಿಹಾಸಿಕ ಸಂಸ್ಕೃತಿ, ಇದು ಪ್ರೀ ಹಿಸ್ಟಾರಿಕ್ ಪೀರಿಯಡ್. ನೀವು ನೋಡ್ಬೋದು, ನಾವು ಕರ್ನಾಟಕ ಇತಿಹಾಸನ ಓದ್ತಿರೋದ್ರಿಂದ ಇದು ಕರ್ನಾಟಕಕ್ಕೆ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ನಮ್ಮ ಭಾರತ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ನಂತರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ನಾಗರಿಕತೆ ಬರುತ್ತೆ. ಸೊ ಅದಾದಮೇಲೆ ಮಹಾಜನಪದರು ಬರ್ತಾರೆ. ಆದರೆ ನಾವಿಲ್ಲಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ನಂದರು ಮೌರ್ಯರು ಬರ್ತಾರೆ. ಅವರು ಕರ್ನಾಟಕ ಭೂಪ್ರದೇಶವನ್ನು ಆಳಿದ್ದಾರೆ. ಚಂದ್ರಗುಪ್ತ ಮೌರ್ಯರು ನಮ್ಮ ಶ್ರವಣ ಬೆಳಗೊಳಗೆ ಬಂದಿದ್ದಾರೆ. ಅಶೋಕನ ಶಿಲಾಶಾಸನಗಳನ್ನು ಸಿಕ್ಕಿದೆ ನಮ್ಮ ಕರ್ನಾಟಕದಲ್ಲಿ. ಸೊ ಅದನ್ನು ನಾವು 2ನೇ ಪಾಠದಲ್ಲಿ ನೋಡ್ತೀವಿ. ಕೊನೆಯದಾಗಿ ಇನ್ನು ರಾಜ್ಯವಂಶಗಳು ಶುರುವಾಗುತ್ತೆ. ಶಾತವಾಹನರಿಂದ ನಮ್ಮ ಮೈಸೂರು ಸಂಸ್ಥಾನದವರೆಗೂ ನಾವು ರಾಜ್ಯವಂಶಗಳನ್ನ ಓದ್ಕೊತ ಹೋಗ್ಬೇಕಾಗತ್ತೆ. ರಾಜ್ಯವಂಶಗಳನ್ನ ಓದ್ಕೊಳ್ಳೋಕ್ಕೆ ನಿಮಗೆ ಒಂದು ಪ್ಯಾಟ್ರನ್ ಅಥವಾ ಒಂದು ಟೆಂಪ್ಲೇಟನ್ನು ನಿಮಗೆ ನಾನು ಹೇಳ್ಕೊಡ್ತೇನೆ. ಸೊ ನೀವು ಆ ರೀತಿಯಾಗಿ ಓದ್ಕೊತಾ ಹೋದರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಸೊ ನೀವು ಸಿಲೆಬಸ್ನ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಪಾಸ್ ಮಾಡಿ. ಸೊ ಆದರೆ ಈ ಸಿಲೆಬಸ್ನ ನೀವು ನೋಡ್ಕೋಬೇಕಾಗತ್ತೆ. ಇದು ನಿಮಗೆ PC, PSI, FDA, SDA, PDO ಅಥವಾ ಯಾವುದೇ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಇದೆ. ಸೊ ಅಲ್ಲೆಲ್ಲ ನಾವು ಕರ್ನಾಟಕ ಇತಿಹಾಸನ ಓದ್ತಿದ್ದೀರಾ ಅಂದರೆ ಇದಿಷ್ಟು ಸಿಲೆಬಸ್ನ ಓದಬೇಕಾಗತ್ತೆ. ಇದು ಮೊದಲನೇ 8 ಪಾಠಗಳು. ಇನ್ನು ಕೊನೆಯ ನೆಕ್ಸ್ಟ್ 10 ಪಾಠಗಳು ಹೀಗಿದೆ. ಹೊಯ್ಸಳರಿಂದ ಸಮಕಾಲೀನ ಸಮಸ್ಯೆ ಒಳಗೆ ಪ್ರಗತಿಪರ ಚಳುವಳಿಗಳೇ ಬರುತ್ತೆ. ನಮ್ಮ ಯೂನಿಫಿಕೇಶನ್ ಆಫ್ ಕರ್ನಾಟಕ ಏಕೀಕರಣ ಅಂತ ಏನು ಹೇಳ್ತೀವಿ, ಅದು ಕೂಡ ನೀವು ಓದಬೇಕಾಗತ್ತೆ. ಸೊ ಇದಿಷ್ಟು ಸಾಮ್ರಾಜ್ಯಗಳನ್ನ ನೀವು ಓದ್ಕೊತ ಹೋಗಬೇಕಾಗತ್ತೆ. ಹಲವಾರು ಬಾರಿ ಈ ಕಳೆದ ಗ್ರೂಪ್ C ಎಕ್ಸಾಮ್ ಏನು ನಡೀತು ಕಳೆದ ವರ್ಷ, ಅದರಲ್ಲಿ ನಮಗೆ ಬಿಜಾಪುರ ಆದಿಲ್ ಶಾಹಿಗಳಿಂದ ಪ್ರಶ್ನೆ ಎತ್ತಲಾಗಿತ್ತು, ಗೋಲ ಗುಂಬಜ್ ಬಗ್ಗೆ ಪ್ರಶ್ನೆ ಎತ್ತಲಾಗಿತ್ತು. ಸೊ ಈ ರೀತಿ ನೀವು ಇದಿಷ್ಟು ಸಿಲೆಬಸ್ನ ನೀವು ಓದ್ಕೊಂಡ್ರೆ ನೀವು ಕಾನ್ಫಿಡೆನ್ಸಿಂದ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಇನ್ನು ಮುಂದಿನ ಸ್ಲೈಡ್ ನೋಡೋದಾದರೆ, ನಾವು ಕರ್ನಾಟಕ ಇತಿಹಾಸನ ಓದುವ ವಿಧಾನ ಒಂದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ.
ಕರ್ನಾಟಕ ಇತಿಹಾಸವನ್ನು ಹೇಗೆ ಓದಬೇಕು ಅಂತ ನಿಮಗೆ ಒಂದಿಷ್ಟು ವಿಧಾನವನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇತಿಹಾಸ ಅಂದ ತಕ್ಷಣ ಎಲ್ಲರೂ ಸರ್ ಜಾಸ್ತಿ ಇದೆ ಸರ್ ಅಥವಾ ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಸರ್ ಅಂದರೆ ನಿಮಗೆ ಇತಿಹಾಸದಲ್ಲಿ ಇಂಟ್ರೆಸ್ಟ್ನ ಉಟ್ಕೋಬೇಕಾಗತ್ತೆ. ಸೊ ಇಂಟ್ರೆಸ್ಟ್ನ ಉಟ್ಕೊಳ್ಳಿಕ್ಕೆ ನಾನು ನಿಮಗೆ ಒಂದಿಷ್ಟು ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ ಮತ್ತು ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋ ಒಂದಿಷ್ಟು ವಿಧಾನವನ್ನು ಹೇಳ್ಕೊಡ್ತೀನಿ. ಇತಿಹಾಸದಲ್ಲಿ ನಿಮಗೆ ಆಸಕ್ತಿ ಬಂತು ಅಂದರೆ ನೀವು ಅದನ್ನು ಆಪ್ಷನಲ್ ಸಬ್ಜೆಕ್ಟಾಗಿ ಕೂಡ ತಗೋಬೋದು. ಅಥವಾ ನಿಮ್ಮ PSIಲಿ ಎಸ್ಸೆಗಳನ್ನ ಕೇಳಿದಾಗ ನಿಮಗೆ ಇತಿಹಾಸದ ಕಂಟೆಂಟ್ ಗೊತ್ತಿತ್ತು ಅಂದರೆ ನೀವು ಅದನ್ನೆಲ್ಲ ಲಿಂಕ್ ಮಾಡಿ ನಿಮ್ಮ ಪ್ರಬಂಧಗಳಲ್ಲಿ ಬರೀಬೋದು. ಸೊ ನಿಮ್ಗೆ ಇತಿಹಾಸ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಹೇಗೆ ಓದಬೇಕು ಸರ್ ಅಂತ ಅಂದರೆ ಈಗ ನೀವು ಪಠ್ಯಕ್ರಮ ನೋಡಿದ್ವಿ, ಸಿಲೆಬಸ್ನ ನೋಡಿದ್ದೀರಾ. ಸೊ ಅದನ್ನು ವಿಷಯವಾರು ವಿಂಗಡಣೆ ಮಾಡಿ ಓದಬೇಕು. ಸೊ ನೀವು ಒಂದು ಕಾನ್ಸೆಪ್ಟ್ ಏನಿದೆ, ನೀವು ಸೈನ್ಸ್ ಅಥವಾ ಮ್ಯಾಥಮೆಟಿಕ್ಸ್ನ ಓದ್ತೀರಾ, ಪ್ರತಿಯೊಂದು ಕಾನ್ಸೆಪ್ಟ್ನ ಓದ್ತೀರಾ. ಸೊ ನೀವು ಕಾನ್ಸೆಪ್ಟ್ ವೈಸ್ಲಿ ಡಿವೈಡ್ ಮಾಡಿ ಓದಿದಾಗ ನಿಮಗೆ ಅದನ್ನು ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ರಿವಿಷನ್ ಮಾಡಬೇಕಾದ್ರೆ ಕೂಡ ನಿಮಗೆ ಅದನ್ನ ಈಸಿಯಾಗಿ ರಿವೈಸ್ ಕೂಡ ಮಾಡ್ಬೋದು. ಇನ್ನು ವರ್ಷಗಳನ್ನು ಹೇಗೆ ಅಥವಾ ಇಯರ್ಗಳನ್ನ ನೀವು ಹೇಗೆ ಓದ್ಕೋಬೇಕು ಅಂತ ನಿಮಗೆ ಕಷ್ಟ ಆಗ್ತಾ ಇತ್ತು ಅಂದರೆ ಇಯರ್ನ ನೀವು ಕ್ರೊನಾಲಜಿಕಲ್ ಆರ್ಡರ್ ಅಥವಾ ಕಾಲಾನುಕ್ರಮವಾಗಿ ಬರೆದಿಟ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಸುಮಾರು ಕದನಗಳು ಬರುತ್ತೆ, ಆಂತರಿಕ ಕದನಗಳು ಬರುತ್ತೆ. ಆ ಕದನಗಳ ಹೆಸರೆಲ್ಲ ನೀವು ನೆನ್ಪಿಟ್ಕೋಬೇಕು, ಇಯರ್ಗಳನ್ನ ನೆನ್ಪಿಟ್ಕೋಬೇಕು. ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು ಅಥವಾ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದಾಗ ನಿಮಗೆ ಇಯರ್ಗಳು ತುಂಬ ಮುಖ್ಯವಾಗುತ್ತೆ. ಸೊ ನೀವು ಕಾಲಾನುಕ್ರಮದಲ್ಲಿ ಕ್ರೊನಾಲಜಿಕಲ್ ಆರ್ಡರಲ್ಲಿ ನೆನ್ಪಿಟ್ಕೊಂಡ್ರೆ ನೀವು ಒಂದೊಂದನ್ನೇ ಈಸಿಯಾಗಿ ಕೂಡ ನೀವು ಇಯರ್ಗಳನ್ನ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡ್ಬೋದು. ಇನ್ನು ಈಗ ಒಂದು ಸ್ಥಳವನ್ನು ಕೇಳಿರ್ತಾರೆ, ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಗೆ ಪ್ರಾಚೀನ ಹೆಸರೇನು, ಈ ರೀತಿಯಾದಂಥ ಒಂದು ಹೆಸರುಗಳು, ಅಥವಾ ನಮ್ಮ ಚಿತ್ರದುರ್ಗಕ್ಕೆ ಪ್ರಾಚೀನ ಹೆಸರೇನು, ಈ ರೀತಿಯಾದಂಥ ಪ್ರಶ್ನೆಗಳಿಗೆ ನಿಮಗೆ ಭೂಪಟ ನಿಮಗೆ ಗೊತ್ತಿರಬೇಕು. ಪ್ರತಿಯೊಂದು ಪಾಠದಲ್ಲಿ ನೀವು ಮ್ಯಾಪನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಸುಮಾರು ಜನ ಇದನ್ನ ಮಾಡೋದಿಲ್ಲ. ಸೊ ನೀವು ಪರೀಕ್ಷೆಗಳಲ್ಲಿ ಫೇಲ್ ಆಗ್ತಾರೆ, ಅಥವಾ ಲೊಕೇಶನ್ ಅಥವಾ ಪ್ಲೇಸ್ ಭೂಪಟ ಸ್ಥಳಗಳ ಮೇಲೆ ಪ್ರಶ್ನೆ ಬಂದಾಗ ಫೇಲ್ ಆಗ್ತಾರೆ. ಸೊ ನೀವು ಪ್ರತಿಯೊಂದು ಪಾಠ, ಈಗ ಪ್ರಾಗೈತಿಹಾಸಿಕ ಪಾಠ ಆಗಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳನ್ನ ನೀವು ಮಾರ್ಕ್ ಮಾಡಿ ಕರ್ನಾಟಕ ಮ್ಯಾಪಲ್ಲಿ ನೀವು ಅದನ್ನು ಜೊತೆಗೆ ಇಟ್ಕೊಂಡು ಓದಬೇಕಾಗತ್ತೆ. ರಿವೈಸ್ ಮಾಡಬೇಕಾದ್ರೆ ಇನ್ನೊಂದು ಬಾರಿ ನೋಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ನಮಗೆ ಲೊಕೇಶನ್ ಅಥವಾ ನಮ್ಮ ಏನು ಪ್ಲೇಸ್ ಇದೆ ಅದು ನಮಗೆ ಮಿಸ್ ಆಗೋದಿಲ್ಲ ಪರೀಕ್ಷೆಗಳಲ್ಲಿ. ಸೊ ನಾನು ನಿಮಗೆ ಹೆಸರುಗಳನ್ನ, ಒಂದು ಕಾನ್ಸೆಪ್ಟ್ನ ಹೇಗೆ ಡಿವೈಡ್ ಮಾಡಿ ಓದಬೇಕು ಅಂತ ಹೇಳಿದೆ. ಕಾಲಾನುಕ್ರಮವಾಗಿ ಇಯರ್ಗಳನ್ನ ಹಾಗೆ ಮ್ಯಾಪ್ಗಳನ್ನು ಮಾರ್ಕ್ ಮಾಡಿಕೊಂಡು ಓದಿದಾಗ ನಿಮಗೆ ಒಂದಿಷ್ಟು ಓದೋಕ್ಕೆ ಕರ್ನಾಟಕ ಇತಿಹಾಸವನ್ನು ಹೇಗೆ ಓದಬೇಕು ಅಂದರೆ ಈ ರೀತಿಯಾದ ಓದಿದ್ರೆ ನಿಮಗೆ ನೆಂಬರುತ್ತೆ. ಇನ್ನು ನಾನು ನಿಮಗೆ ಸಾಮ್ರಾಜ್ಯವನ್ನು ಓದಬೇಕು ಅಂದರೆ ಒಂದು ಟೆಂಪ್ಲೇಟನ್ನು ಹಾಕಿ ಕೊಡ್ತೇನೆ. ಸೊ ಆ ಟೆಂಪ್ಲೇಟಲ್ಲಿ ಓದಿ ಅಂತ ಹೇಳಿದ್ದೆ. ಅದೇನು ಅಂದರೆ ನಾನು 8 ಪಾಯಿಂಟ್ ಏನು ಬರ್ತಿದ್ದೀನಿ ಈ ಟೆಂಪ್ಲೇಟಲ್ಲಿ ನೀವು ಓದಬೇಕಾಗುತ್ತೆ. ಮೊದಲನೇದಾಗಿ ಆಧಾರಗಳು ಅಂದರೆ ಸೋರ್ಸಸ್ ಅಂತ. ಒಂದು ರಾಜ್ಯವಂಶ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅದು ಇದೆ ಅಂತ ಇತಿಹಾಸ ನೀವು ನೋಡ್ಕೋಬೋದು. ಅದು ಊಹಾಪೋಹಗಳಲ್ಲ, ಪ್ರತಿಯೊಂದಕ್ಕೂ ಆಧಾರ ಇರುತ್ತೆ. ಸೊ ಆ ಆಧಾರಗಳು ಯಾವ್ದ್ಯಾವುದು ಒಂದು ರಾಜ್ಯವಂಶಕ್ಕೆ ಅಂತ ಹೇಳ್ಬಿಟ್ಟು ನಾವು ಆಧಾರಗಳನ್ನ ಓದಬೇಕಾಗತ್ತೆ. ಇನ್ನು ಮೂಲ ಅಂದರೆ ಆರಿಜಿನ್ ಅಂತ. ಯಾವುದೇ ಒಬ್ಬ ರಾಜ ಅಥವಾ ಒಂದು ಸ್ಥಾಪನೆ ಆಗಿದೆ ಒಂದು ಸಾಮ್ರಾಜ್ಯ ಅಂತ ಹೇಳಿದ್ರೆ ಆ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕೆ ಒಂದು ಮೂಲ ಇರುತ್ತೆ. ಸೊ ಆರಿಜಿನ್ನ ಓದಬೇಕಾಗತ್ತೆ. ಅದರಲ್ಲಿ ಒಂದಿಷ್ಟು ವಿದ್ವಾಂಸರು ಅಥವಾ ಇತಿಹಾಸಕಾರರು ಈ ರೀತಿಯಾದ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಅದನ್ನೆಲ್ಲ ನೀವು ಓದ್ಕೊಂಡಾಗ ನಿಮಗೆ ಪರೀಕ್ಷೆಗಳಲ್ಲಿ ಅದು ಸುಲಭವಾಗಿ ಬರುತ್ತೆ. ಇನ್ನು ರಾಜಕೀಯ ಇತಿಹಾಸ, ಪೊಲಿಟಿಕಲ್ ಹಿಸ್ಟ್ರಿ ನೀವು ಡೀಪಾಗಿ ಓದಬೇಕಾಗತ್ತೆ. ಪ್ರತಿಯೊಬ್ಬ ರಾಜನ ಬಗ್ಗೆ ಅವನಲ್ಲಿ ಕೆಲವೊಂದು ಪಾಯಿಂಟ್ನ ಮಾಡಿರ್ತಾರೆ. ಒಂದು ಅಗ್ರಹಾರನ ದಾನ ಮಾಡಿರೋದಾಗಲಿ ಅಥವಾ ಯಾವುದೇ ಒಂದು ಪಾಯಿಂಟನ್ನು ನೀವು ಬಿಡಬಾರ್ದು. ಪ್ರತಿಯೊಂದನ್ನು ಓದಿದಾಗ ನಿಮಗೆ ರಾಜನ ಬಗ್ಗೆ ಪ್ರಶ್ನೆ ಬಂದಾಗ ನೀವು ಸುಲಭವಾಗಿ ಉತ್ತರ ಮಾಡ್ಬೋದು. ಇನ್ನು ಆಡಳಿತ, ಇದಿಷ್ಟು ಭಾಗ, ಈ 4 ಪಾಯಿಂಟಿಂದ 8 ಪಾಯಿಂಟ್ ತನಕ ಏನಿದೆ, ಸುಮಾರು ಜನ ಇದನ್ನು ಇಗ್ನೋರ್ ಮಾಡ್ತೀರಾ. ಪೊಲಿಟಿಕಲ್ ಹಿಸ್ಟ್ರಿ ಓದ್ಬಿಟ್ಟು ಸಾಕಾಗ್ತೀರಾ. ಬಟ್ ಇದಿಷ್ಟು ಪಾರ್ಟಲ್ಲೇ ಈಗ ಇತ್ತೀಚಿನ ನಾನು ಹೇಳಿದೆ ಒಂದು ಟ್ರೆಂಡ್ ಹೇಗಿದೆ ಅಂತ ಪೇಪರ್ಗಳಲ್ಲಿ ನೀವು ನೋಡಬೇಕಾಗುತ್ತೆ. ಸೊ ಕರ್ನಾಟಕ ಇತಿಹಾಸದಲ್ಲಿ ಈಗಿನ ಎಕ್ಸಾಮ್ಗಳಲ್ಲಿ ಇದಿಷ್ಟು ಭಾಗದಲ್ಲಿ ನಮಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಸೊ ಆಡಳಿತ ಬಗ್ಗೆ ತಿಳ್ಕೊಬೇಕಾಗತ್ತೆ. ನಮ್ಮ ಸಾಮಾಜಿಕ ಸ್ಥಿತಿ, ನಮ್ಮ ಸತಿ ಸಹಗಮನ ಪದ್ಧತಿ ಇತ್ತಾ ಇಲ್ವಾ, ಅಥವಾ ನ್ಯಾಯ ಆಡಳಿತದಲ್ಲಿ ಯಾವ ರೀತಿಯಾದಂಥ ಮರಣದಂಡನೆ ನಮ್ಮ ಕದಂಬರ ಕಾಲದಲ್ಲಿ ಇತ್ತಾ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕಾದ್ರೆ ನೀವು ಸಾಮಾಜಿಕ ಸ್ಥಿತಿಯನ್ನು ನೋಡ್ಕೋಬೇಕು. ಮತ್ತು ಸ್ತ್ರೀಯರ ಸ್ಥಾನಮಾನ ಹೇಗಿರ್ತಿತ್ತು ಅಂತ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ತುಂಬ ಇಂಪಾರ್ಟೆಂಟು. ಇದರಲ್ಲಿ ನಮಗೆ ವಾಣಿಜ್ಯ ಕೇಂದ್ರಗಳು ಯಾವ್ಯಾವಾಗಿತ್ತು, ಬಂದರು ಅಥವಾ ರೇವು ಪಟ್ಟಣಗಳು ಯಾವ್ಯಾವುದಾಗಿತ್ತು, ಕೃಷಿ ಹೇಗೆ ನಡೀತಾ ಇತ್ತು. ಇನ್ನು ನಮ್ಮ ಶಿವಪ್ಪ ನಾಯಕನ ಕಾಲದಲ್ಲಿ ಒಂದು ಶಿವಪ್ಪ ನಾಯಕನ ಶಿಸ್ತು, ಭೂಕಂದಾಯದ ಪದ್ಧತಿ ಇತ್ತು. ಸೊ ನಮ್ಮ ಎಲ್ಲ ರಾಜವಂಶಗಳಲ್ಲೂ ಜನರಲ್ ಆಗಿ ನಮ್ಮ ಈ
ಭೂಕಂದಾಯವೇ ಮುಖ್ಯ ವರಮಾನ ಆಗಿತ್ತು. ಸೊ ಆದಂಥ ನಮ್ಮ ಆರ್ಥಿಕ ಸ್ಥಿತಿ ಹೇಗಿತ್ತು, ನಮ್ಮ ಬಹಮನಿ ಸುಲ್ತಾನರ ಕಾಲದಲ್ಲಿ ಕೈಗಾರಿಕಾ ಡೆವಲಪ್ ಆಯಿತು. ಸೊ ಆ ಕೈಗಾರಿಕೆಗಳ ಬಗ್ಗೆ ಅಥವಾ ಒಂದಿಷ್ಟು ವಾಣಿಜ್ಯ ವ್ಯಾಪಾರ ಹೇಗಿತ್ತು. ಇನ್ನು ನಮ್ಮ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಐಹೊಳೆ ಐನೂರ್ವರ್ ಅಂತ ಹೇಳ್ಬಿಟ್ಟು ಒಂದು ಶ್ರೇಣಿ ಅಥವಾ ಮರ್ಚೆಂಟ್ ಗಿಲ್ಡ್ ಅಂತ ಏನು ಕರಿತೀವಿ ಅದು ಡೆವಲಪ್ ಆಗಿತ್ತು. ಸೊ ಆ ರೀತಿಯಾದಂಥ ಪ್ರಶ್ನೆಗಳಿಗೆ ನೀವು ಆರ್ಥಿಕ ಸ್ಥಿತಿಯನ್ನು ಓದಬೇಕಾಗುತ್ತೆ ಪ್ರತಿಯೊಂದು ರಾಜವಂಶದ್ದು. ಇನ್ನು ನಾಣ್ಯಗಳು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ನಾಣ್ಯವನ್ನು ಟಂಕಿಸಿರ್ತಾರೆ. ಒಬ್ಬೊಬ್ಬರು ರಾಜ ಹೆಸರನ್ನು ಹಾಕಿಕೊಂಡ್ರೆ ಇನ್ನೊಬ್ಬ ರಾಜ ಬಿರುದನ್ನು ಹಾಕೊಂಡಿರ್ತಾನೆ. ಸೊ ನೀವು ಆ ನಾಣ್ಯಗಳು ಯಾವ್ದ್ಯಾವುದು, ಎಲ್ಲೆಲ್ಲಿ ದೊರಕಿದೆ, ಚಿನ್ನದ ನಾಣ್ಯಕ್ಕೆ ಏನಂತ ಕರೀತಾ ಇದ್ರು, ಈ ರೀತಿಯಾದಂತಹ ನೀವು ಆರ್ಥಿಕ ಸ್ಥಿತಿಯಲ್ಲಿ ಇದನ್ನೆಲ್ಲ ಓದ್ಕೋಬೇಕಾಗತ್ತೆ. ಇನ್ನು ಸಾಂಸ್ಕೃತಿಕ ಕೊಡುಗೆ ಅಂದರೆ ಕಲ್ಚರಲ್ ಅಚೀವ್ಮೆಂಟ್ಸ್. ಈಗ ಧಾರ್ಮಿಕ ಆಗಿರ್ಬೋದು, ನಮ್ಮ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಇದೆಲ್ಲ ನಮಗೆ ಕಲ್ಚರಲ್ ಅಚೀವ್ಮೆಂಟ್ಸಲ್ಲಿ ಅಥವಾ ಸಾಂಸ್ಕೃತಿಕ ಕಾಂಟ್ರಿಬ್ಯೂಷನಲ್ಲಿ ನಿಮಗೆ ಸಿಗುತ್ತೆ. ಸೊ ವಾಸ್ತುಶಿಲ್ಪ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಇದನ್ನು ಕೂಡ ಇಗ್ನೋರ್ ಮಾಡ್ತಾರೆ. ವಾಸ್ತುಶಿಲ್ಪ ನೀವು ಮರಿಬಾರ್ದು. ಯಾವ ರಾಜ್ಯ ಯಾವ ದೇವಸ್ಥಾನವನ್ನು ನಿರ್ಮಿಸಿದ, ಎಷ್ಟನೇ ಇಸ್ವಿಯಲ್ಲಿ ನಿರ್ಮಿಸಿದ, ಅದರ ಉದ್ದೇಶ ಏನಾಗಿತ್ತು. ನಮ್ಮ ವಿಷ್ಣುವರ್ಧನನು 5 ವಿಜಯನಾರಾಯಣ ದೇವಸ್ಥಾನಗಳನ್ನ ಕಟ್ಟಿರ್ತಾನೆ. ಸೊ ಆ ರೀತಿಯಾದಂಥ ವಾಸ್ತುಶಿಲ್ಪ ಕೂಡ ನೀವು ಓದ್ಕೋಬೇಕಾಗತ್ತೆ. ಇನ್ನು ನೀವು ನೆನ್ಪಿಟ್ಕೋಬೋದು, ಒಂದೇ ಸಲ ನಿಮಗೆ KS ಮೇನ್ಸಲ್ಲಿ ಅಥವಾ ಯಾವ್ದಾದ್ರು ಪರೀಕ್ಷೆಯಲ್ಲಿ ವಾಸ್ತುಶಿಲ್ಪದ ಬಗ್ಗೆನೇ ನಿಮಗೆ ಚಾಲುಕ್ಯ ಅಥವಾ ಹೊಯ್ಸಳ ಶೈಲಿಯ, ವೇಸರ ಶೈಲಿ, ಹೊಯ್ಸಳ ಶೈಲಿಯ ವ್ಯತ್ಯಾಸಗಳನ್ನ ಕೇಳ್ಬೋದು, ಅಥವಾ ನಿಮಗೆ ಸ್ಟೇಟ್ಮೆಂಟ್ ಟೈಪಲ್ಲಿ ಕ್ವಶನ್ನ ಕೇಳ್ಬೋದು. ಸೊ ವಾಸ್ತುಶಿಲ್ಪ ಕೂಡ ತುಂಬ ಇಂಪಾರ್ಟೆಂಟ್. ಇನ್ನು ಅವನತಿ ಅಥವಾ ಡಿಕ್ಲೈನ್ ಆಫ್ ಅ ಎಂಪೈರ್ ಹೇಗಾಗುತ್ತೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಯಾಕಂತಂದರೆ ಈಗ ನೋಡಿ, ನಮ್ಮ ಹೊಯ್ಸಳರು ಹೇಗೆ ಅವನತಿ ಅಂತು ಅಂದರೆ ಮಹಮ್ಮದಿಯರ ದಾಳಿ ಅಂತ ಹೇಳ್ಬೋದು. ಫಸ್ಟು ಅಲಾವುದ್ದೀನ್ ಖಿಲ್ಜಿ ಅವರು ದಾಳಿ ಮಾಡಿರ್ತಾರೆ, ನಂತರ ಮೊಹಮ್ಮದ್ ಬಿನ್ ತುಗ್ಲಕ್ ದಾಳಿ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಹೊಯ್ಸಳರ ಸಾಮ್ರಾಜ್ಯ ಪತನ ಆಗುತ್ತೆ. ಅದೇ ರೀತಿಯಾದಂಥ ವಿಜಯನಗರ ಪತನ ಆಗೋದು, ತಾಳಿಕೋಟೆ ಕದನ ಆಗುತ್ತೆ, ಅದರ ನಂತರ ಅರವೀಡು ಸಂತತಿ ಬರುತ್ತೆ. ಸೊ ಈ ರೀತಿಯಾದಂಥ ನಾವು ಪತನ ಹೇಗಾಯಿತು ಅಂತ ತಿಳ್ಕೊಂಡ್ರೆ ಮುಂದೆ ಪ್ರಬಲರಾಗಿರುವಂತಹ ರಾಜ್ಯವಂಶದ ಬಗ್ಗೆ ತಿಳ್ಕೊಬೋದು. ಆಗ ನಮಗೆ ಸಮಕಾಲೀನ ರಾಜರು ಯಾರ್ಯಾರು ಇರ್ತಾರೆ ಅಂತ ಕೂಡ ನಾವು ತಿಳ್ಕೊಂಡಾಗ ಕರ್ನಾಟಕ ಇತಿಹಾಸನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಬೋದು. ಸೊ ನೀವು ಯಾವುದೇ ರಾಜ್ಯವಂಶವನ್ನು ಓದ್ಬೇಕಾದ್ರೆ ಈ ಟೆಂಪ್ಲೇಟ್ ಏನಿದೆ, ಆಧಾರ, ಮೂಲ, ರಾಜಕೀಯ ಇತಿಹಾಸ, ಆಡಳಿತ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಈ ರೀತಿಯಾದಂಥ ಒಂದು ಟೆಂಪ್ಲೇಟಲ್ಲಿ ನೀವು ಓದಿದಾಗ, ಸೊ ನಾನು ಹೇಳಿದೆ ಯಾವ ರೀತಿಯ ಕಾನ್ಸೆಪ್ಟ್ ವೈಸ್ ಆಗಿ ನಾವು ಓದಿದ್ವಿ, ಇಯರ್ನ ಹೇಗೆ ನೆನ್ಪಿಟ್ಕೋಬೇಕಂತ ಹೇಳಿದೆ, ಪ್ಲೇಸ್ನ ಹೇಗೆ ನೆನ್ಪಿಟ್ಕೋಬೇಕಂತ ಹೇಳಿದೆ, ಒಂದು ಸಾಮ್ರಾಜ್ಯಕ್ಕೆ ನಾನು ಹೇಗೆ ಒಂದು ಟೆಂಪ್ಲೇಟ್ನ ಕೊಟ್ಟಿದ್ದೀನಿ. ಈ ರೀತಿಯಾಗಿ ನೀವು ಕರ್ನಾಟಕ ಇತಿಹಾಸವನ್ನು ಒಂದು ಮೂಲವಾಗಿ ಓದಿದ್ರೆ ನಿಮಗೆ ಉತ್ತಮ ಅಂಕಗಳನ್ನ ಕಳ್ಸೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಮುಂದಿನ ಈಗ ನಾನು ನಿಮಗೆ ಒಂದು ಜನರಲ್ ಆಗಿ ಹೇಳಿದ್ದೇನೆ. ಈಗ ನಾವು ಒಂದು ಸಿಲೆಬಸ್ ವೈಸ್ನ ನಾವು ನೋಡ್ಕೊತ ಹೋಗೋಣ. ಮೊದಲನೇ ಪಾಠನ ನೀವು ಅಕಸ್ಮಾತ್ ವಿಭಾಗಿಸಿ ಓದ್ತಿದ್ದೀರಾ ಅಂತ ಆದರೆ, ಸೊ ಅದನ್ನು ನೀವು ಹೇಗೆ ಓದಬೇಕಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಆಗ ನೀವು ಪ್ರತಿಯೊಂದು ಪಾಠನ ಈ ರೀತಿ ಓದಿದಾಗ ನಿಮಗೆ ಕರ್ನಾಟಕ ಇತಿಹಾಸ ಓದೋಕ್ಕೆ ಒಂದು ಐಡಿಯಾ ಹೇಗೆ ಅಂತ ಒಂದು ಬರುತ್ತೆ. ಸೊ ಈ ಕರ್ನಾಟಕ ಹಿಸ್ಟ್ರಿನ ಓದಬೇಕಂದ್ರೆ, ಸೊ ಈಗ ಮೊದಲನೇ ಪಾಠ ತಗೊಳ್ಳಿ, ಪ್ರಾಗೈತಿಹಾಸಿಕ ಸಂಸ್ಕೃತಿ. ಇದನ್ನು ನಾವು ವಿಂಗಡಿಸಿ ಓದಬೇಕು ಅಂತ ನಾನು ಹೇಳಿದೆ. ಹೇಗೆ ಅಂತ ಅಂದರೆ ನೋಡಿ, ಇದೇ ರೀತಿ ಈಗ ನಾವು ಒಂದು ಪ್ರಾಗೈತಿಹಾಸಿಕ ಸಂಸ್ಕೃತಿ ಅಂತ ಒಂದು ಪಾಠನ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಏನೇನು ಬರುತ್ತೆ ಅಂತ ನಾವು ಬರ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅದರಲ್ಲಿ ಕರ್ನಾಟಕದ ಪ್ರಾಚೀನತೆ ಬರುತ್ತೆ, ಕರ್ನಾಟಕದ ಭೂಗೋಳ ಪ್ರದೇಶ ಬಗ್ಗೆ ಚೂರು ಓದ್ತೀವಿ. ನಮಗೆ ಇತಿಹಾಸ, ನಾವು ಕರ್ನಾಟಕ ಇತಿಹಾಸ ಶುರು ಮಾಡ್ತಿರೋದೇ ಈ ಪಾಠದ ಇರೋದ್ರಿಂದ ನಮಗೆ ಕರ್ನಾಟಕ ಇತಿಹಾಸಕ್ಕೆ ಆಧಾರಗಳೇನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸಾಹಿತ್ಯ ಆಧಾರಗಳಿದೆ, ಮತ್ತು ಶಿಲಾಶಾಸನಗಳ ಆಧಾರಗಳಿದೆ, ನಾಣ್ಯಗಳ ಆಧಾರಗಳಿದೆ. ಸೊ ಆ ರೀತಿಯಾದಂಥ ಆಧಾರಗಳು ಹೇಗೆ ಅಂತ ನಾವು ತಿಳ್ಕೊತೀವಿ. ಇದು ಪ್ರಾಗೈತಿಹಾಸಿಕ ಸಂಸ್ಕೃತಿಯಲ್ಲಿ ನಾವು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ತಾಮ್ರ ಮತ್ತು ಲೋಹಯುಗಗಳ ಲಕ್ಷಣಗಳು ಮತ್ತು ನೆಲೆಗಳು ಎಲ್ಲೆಲ್ಲಿದೆ ಅಂತ ತಿಳ್ಕೊತೀವಿ. ಸೊ ಈಗ ಒಂದು ಪಾಠದಲ್ಲಿ ನಾವು ಈ ರೀತಿಯಾಗಿ ಡಿವೈಡ್ ಮಾಡಿ ಓದ್ಕೊಂಡಾಗ, ಈಗ ನಾವು ಮೊದಲನೇ ಬಾರಿಗೆ ಕರ್ನಾಟಕ ಪ್ರಾಚೀನ, ಈಗ ನಾವು ಸ್ಟಾರ್ಟ್ ಮಾಡಿದ್ದೀನಿ ಕರ್ನಾಟಕ ಹಿಸ್ಟ್ರಿ ನಾವು ಓದ್ತಾ ಇದ್ದೀವಿ ಅಂತ ಅಂದಾಗ ನೋಡಿ, ಕರ್ನಾಟಕದ ಪ್ರಾಚೀನತೆನ ಓದ್ತಾ ಇದ್ದೀವಿ. ಕರ್ನಾಟಕ ಪ್ರಾಚೀನತೆಯಲ್ಲಿ ಏನೇನು ಬರುತ್ತೆ ಹೇಳಿ. ಕರ್ನಾಟಕ ಪ್ರಾಚೀನತೆಯಲ್ಲಿ ನಮಗೆ ಕರ್ನಾಟಕ ಪ್ರದೇಶದ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖ ಆಗಿದೆ, ಮಹಾಭಾರತದಲ್ಲಿ ಯಾವ ಪರ್ವದಲ್ಲಿ ಉಲ್ಲೇಖ ಆಗಿದೆ, ಇನ್ನು ಕರ್ನಾಟಕ, ಕರಿನಾಡು, ಕರುನಾಡು ಅಂತ ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಅಂದರೆ ಕರ್ನಾಟಕದ ಪ್ರಾಚೀನತೆಯನ್ನು ಹೇಳುವಂತಹ ಒಂದಿಷ್ಟು ಕಾನ್ಸೆಪ್ಟ್ಸ್ನ ನಾವು ಓದ್ತೀವಿ, ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿಬಿಟ್ಟು ನಾವು ನೋಡ್ತೇವೆ. ಸೊ ಇದರಲ್ಲಿ ನಾವು ಬಹುಮುಖ್ಯವಾಗಿ ಒಂದಿಷ್ಟು ಪಾಯಿಂಟ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಮೊದಲನೇ ಚಾಪ್ಟರ್ ಓದ್ತಾ ಇರೋದ್ರಿಂದ ಸೊ ಕರ್ನಾಟಕದ ಪ್ರಾಚೀನತೆನ ಓದ್ತೇವೆ. ಅದಾದ ನಂತರ ನಾನು ಹೇಳಿದೆ, ಈಗ ಹೇಗೆ ನಮ್ಮ ಹೋಮೋನಿಡ್ಗಳು ಭಾರತಕ್ಕೆ ಬಂದಾಗ ಅವರು ಈ ಆಹಾರ ಸಂಗ್ರಹಕರಾಗಿದ್ದರು ಶಿಲಾಯುಗದ ಕಾಲದ ಜನರು. ಸೊ ಅವರು ರಿವರ್ ಬೇಸಿನ್ಸಲ್ಲಿ ಉಳ್ಕೊತಾ ಇದ್ರು. ಸೊ ನೀವು ಕರ್ನಾಟಕದ ಮತ್ತು ಯಾವುದೇ ನಿಮಗೆ ಕುಂತಲ ಪ್ರದೇಶ ಅಂದರೆ ಭೀಮಾ ಮತ್ತು ವೇದಾವತಿ ನಡುವೆ
ನಡುವೆ ಇರುವ ಪ್ರದೇಶ, ಅಥವಾ ನಮ್ಮ ವಿಜಯನಗರ ಕಾಲದಲ್ಲಿ ಬರುವಂಥ ದೋಆಬ್ ಪ್ರದೇಶ ಅಂತ ಏನು ಕರೀತಾರೆ, ಅಂದರೆ ಕೃಷ್ಣ ಮತ್ತು ತುಂಗಾಭದ್ರಿ ನಡುವೆ ಬರುವಂಥ ಪ್ರದೇಶ. ಸೊ ಈ ರೀತಿ ನಮಗೆ ನದಿ ಎಲ್ಲೆಲ್ಲಿ ಹರಿತಾ ಇದೆ, ಸೊ ನಮಗೆ ಭೌಗೋಳಿಕ ಲಕ್ಷಣಗಳು ಅಥವಾ ನಮಗೆ ಏನು ಜಿಯೋಗ್ರಫಿ ಗೊತ್ತಿದ್ರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಾಳಿಕೋಟೆ ಕದನೆ ಆಗುತ್ತೆ, ಸೊ ಅದು ಎಲ್ಲಿದೆ ತಾಳಿಕೋಟೆ, ಸೊ ಈ ರಕ್ಕಸ ತಂಗಡಿ ಅಂತಾನು ಕರೀತಾರೆ. ಸೊ ಅದು ಎಲ್ಲಿ ಬರುತ್ತೆ ಅಂತ ನಾವು ಜಿಯೋಗ್ರಫಿಕಲಿ ನಾವು ಕರ್ನಾಟಕನ ಅರ್ಥ ಮಾಡ್ಕೊಂಡ್ರೆ ನಮಗೆ ಇತಿಹಾಸ ಓದಲಿಕ್ಕೆ ಸುಲಭ ಆಗುತ್ತೆ. ಸೊ ನಾವು ಕರ್ನಾಟಕ ಇತಿಹಾಸದ ಮೊದಲನೇ ಪಾಠ ಆದಂತಹ ಪ್ರಾಗೈತಿಹಾಸಿಕ ಸಂಸ್ಕೃತಿಯಲ್ಲಿ ಪ್ರಾಚೀನತೆ ಬಗ್ಗೆ ನೋಡಿದ್ವಿ. ಈಗ ಕರ್ನಾಟಕ ಭೂಗೋಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ನೆಕ್ಸ್ಟ್ ಇತಿಹಾಸದ ಆಧಾರಗಳ ಬಗ್ಗೆ ತಿಳ್ಕೊತೀವಿ. ಇದಾದ್ಮೇಲೆ ನಾವು ಪ್ರತಿಯೊಂದು ಶಿಲಾಯುಗದ್ದು ಫೀಚರ್ಸ್ ಹಾಗೆ ಎಲ್ಲೆಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಅಂತ. ಸೊ ಇಷ್ಟು ಪಾಯಿಂಟ್ಸ್ನ ನೀವು ಒಂದು ಚಾಪ್ಟ್ರಲ್ಲಿ ನೀವು ಓದ್ಕೊಳ್ತೀರಾ. ಸೊ ಇದೊಂದು ಚಾಪ್ಟರ್ನ ನೀವು ಓದ್ಕೊಂಡಾಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಇದಿಷ್ಟು ಚಾಪ್ಟರ್ಸ್ನ ನೀವು ಓದ್ಕೊಂಡಿದ್ದೀರಾ, ಇದನ್ನು ನೋಟ್ಸ್ ಮಾಡ್ಕೊಂಡಿದ್ದೀರಾ. ಸೊ ಮೊದಲನೇ ಬಾರಿಗೆ ನಿಮಗೆ 3 ತಾಸು ಹಿಡಿಯುತ್ತಾ, 4 ಗಂಟೆ ಹಿಡುತ್ತಾ, ಓದ್ಕೊಳ್ಳಿ. ಆದರೆ ನೀವು ಒಂದು ಬಾರಿ ನೀವು ಓದ್ಕೊಂಡು ಅದನ್ನು ನೋಟ್ಸ್ ಮಾಡಿ ಅಥವಾ ರಿವಿಷನ್ ಮಾಡಲಿಕ್ಕೆ ನೀವು ನೋಡಿದ್ರಿ ಅಂದರೆ ಎರಡನೇ ಬಾರಿ ಓದಬೇಕಾದ್ರೆ ನಿಮಗೆ ಕೇವಲ 15 ನಿಮಿಷ ಹಿಡಿಯುತ್ತೆ. ಇನ್ನು ನೀವು ಎಕ್ಸಾಮ್ ಕೊಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಜಸ್ಟ್ ಕಣ್ಣಾಡಿಸಿದ್ರೆ ಸಾಕು, ನಿಮಗೆ ಈ ಪಾಠ ಫುಲ್ ಕಾನ್ಫಿಡೆನ್ಸ್ನ ಕೊಡುತ್ತೆ. ಇನ್ನು ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ರೆ ನಮಗೆ ಈ ಕಾನ್ಸೆಪ್ಟ್ ವೈಸಲ್ಲಿ ಅಥವಾ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನ ನೀವು ನೋಡಿದಾಗ ಸೊ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಬರುತ್ತೆ. ಆಗ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಅಟೆಂಡ್ ಮಾಡ್ಬೋದು. ಇನ್ನು ನಾನು ಹೇಳಿದೆ, ಇತಿಹಾಸದಲ್ಲಿ ಜನರಲ್ ಆಗಿ ನಮಗೆ ಸಾಮ್ರಾಜ್ಯಗಳು ಜಾಸ್ತಿ ಓದೋಕ್ಕಿರುತ್ತೆ. ಸೊ ಈ ಶಿಲಾಯುಗ ಮತ್ತು ನಂದರು ಮೌರ್ಯರು ಏನಿದೆ, ಇವೆರಡು ಕಾನ್ಸೆಪ್ಟ್ಸ್ ಸ್ವಲ್ಪ ಸಪ್ರೇಟ್ ಆಗಿದೆ. ಸೊ ಇದಕ್ಕೊಂದು ಸಪ್ರೇಟಾಗಿ ಹೇಳಿದೆ. ಮೊದಲನೇ ಪಾಠವನ್ನು ನೀವು ವಿಂಗಡಿಸಿ ಹೇಗೆ ಓದಬೇಕಂತ ಹೇಳ್ಕೊಟ್ಟೆ. ಸೊ ನಾನು ನಮ್ಮ ಅಚಿವರ್ಸ್ ಸಂಸ್ಥೆಯಲ್ಲಿ ಹೇಗೆ ಹೇಳ್ಕೊಡಲಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ದೃಶ್ಯ ಮಾಧ್ಯಮದ ಸಹಾಯದಿಂದ ಹೇಳಿಕೊಡಲಾಗುತ್ತೆ. ಸೊ ನಾವು ನಿಮಗೆ ಪಾಠವನ್ನು ಹೇಳಿದ್ರೂಬೋದು, ಆದರೆ ನೀವು ದೃಶ್ಯ ಮಾಧ್ಯಮದಲ್ಲಿ ನೀವು ಅದನ್ನು ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಅದನ್ನು ಸುಲಭವಾಗಿ ರಿವಿಷನ್ ಮಾಡೋಕ್ಕೆ ಕೂಡ ನೆರವಾಗುತ್ತೆ. ಸೊ ನಾವು ಮಾನವನ ಇತಿಹಾಸದ ಬಗ್ಗೆ ಹೇಳ್ತೇವೆ ಅಥವಾ ವಿಕಾಸ ಹೇಗಾಯಿತು ಅಂತ. ಸೊ ಆ ರೀತಿಯಾದಂಥ ನೀವು ನೋಡ್ಬೋದು, ಈ ರೀತಿಯಾದಂಥ ಒಂದು PPT ಸಹಾಯದಿಂದ ಅಥವಾ ಪ್ರೆಸೆಂಟೇಷನ್ನ ಸಹಾಯದಿಂದ ನಾವು ನಿಮಗೆ ಹೇಳಿಕೊಡಲಾಗುತ್ತೆ ಅಚಿವರ್ ಸಂಸ್ಥೆಯಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಪ್ರಾಗೈತಿಹಾಸಿಕ ಸಂಸ್ಕೃತಿ ಅಂತ ಈ ರೀತಿಯಾದಂತಹ ಹೇಗೆ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸ್ತಾ ಇದ್ರು, ಕಲ್ಲಿನಿಂದ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ನಾನು ನೆಲೆಗಳನ್ನ ಹೇಳಿದೆ, ನಾವು ಪ್ರತಿಯೊಂದು ಪಾಠದಲ್ಲೂ ಓದ್ತಾ ನಾವು ನೆಲೆಗಳನ್ನ ಮ್ಯಾಪ್ನಲ್ಲಿ ಮಾರ್ಕ್ ಮಾಡಿಕೊಳ್ಳಬೇಕಾಗತ್ತೆ ಅಂತ ಹೇಳಿದೆ. ಸೊ ನೀವು ನೋಡ್ಬೋದು, ಇಲ್ಲಿ ನಮಗೆ ಕರ್ನಾಟಕದ ಶಿಲಾಯುಗದ ನೆಲೆಗಳನ್ನ ನೀವು ನೋಡ್ಬೋದು. ನಮ್ಮ ಶಿವಮೊಗ್ಗದಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಬಂತು ಅಂದರೆ ಸೊ ನೀವು ಈ ರೀತಿಯಾಗಿ ಮ್ಯಾಪ್ ಮಾಡಿಕೊಂಡಾಗ ನಿಮಗೆ ಬಹಳ ಸುಲಭವಾಗಿ ಉತ್ತರವನ್ನು ನೀಡ್ಬೋದು. ಇನ್ನು ನಾನು ಹೇಳಿದೆ, ನಮ್ಮ ಅಚಿವರ್ ಸಂಸ್ಥೆಯಲ್ಲಿ ಪ್ರತಿಯೊಂದು ಪಾಠ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರೋ ಥರ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನ ಆ ಕಾನ್ಸೆಪ್ಟ್ ಆದ ನಂತರ ನಾವು ಹೇಳಿಕೊಡಲಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಪ್ರಾಗೈತಿಹಾಸಿಕ ಸಂಸ್ಕೃತಿ ಆದಮೇಲೆ ಅದ್ರ ಮೇಲೆ ಬಂದಿರುವಂತಹ ಪ್ರಶ್ನೆಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿಯಾದಂಥ ನಾವು ಪ್ರತಿಯೊಂದು ಕಾನ್ಸೆಪ್ಟ್ ನಂತರ ಅದರಲ್ಲಿ ನಮಗೆ ಕೇಳಿರುವಂಥ ನಮಗೆ ಲಾಸ್ಟ್ ಇಯರ್ ಪೇಪರ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನ ನಾವು ಸಾಲ್ವ್ ಮಾಡೋದ್ರಿಂದ ಆ ಕಾನ್ಸೆಪ್ಟ್ ಮೇಲೆ ನಮಗೆ ಎಷ್ಟು ಹಿಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ರೀತಿಯ ಪರೀಕ್ಷೆಯಲ್ಲಿ ಎಕ್ಸಾಮ್ ಕ್ವಶನ್ಸ್ನ ಕೇಳಲಾಗುತ್ತಿದೆ ಈ ಕಾನ್ಸೆಪ್ಟಿಂದ ಅಂತ ಹೇಳ್ಬಿಟ್ಟು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇದಾದ ನಂತರ ನಾನು ಹೇಳಿದೆ, ಒಂದು ರಾಜಕೀಯ ವಂಶ ಅಥವಾ ಒಂದು ರಾಜವಂಶನ ನೀವು ಓದಬೇಕು ಅಂದರೆ ಒಂದಿಷ್ಟು ಟೆಂಪ್ಲೇಟ್ನ ಹಾಕೊಟ್ಟಿದ್ದೆ. ಸೊ ನೀವು ನೋಡ್ಬೋದು, ನಾನು ಇಲ್ಲಿ ಬಾದಾಮಿ ಚಾಲುಕ್ಯರ ಉದಾಹರಣೆ ತೊಗೊಂಡಿದ್ದೀನಿ. ಬಾದಾಮಿ ಚಾಲುಕ್ಯರ ಆಧಾರಗಳು ನಾವು ಬಾದಾಮಿ ಚಾಲುಕ್ಯರನ್ನ ಓದ್ತಿದ್ದೀವಿ ಅಂದರೆ ಅವರ ಸಮಕಾಲೀನ ರಾಜ್ಯಗಳು ಯಾವ್ಯಾವ್ದಿತ್ತು ಅಂತ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಸಾಮಂತರ ರಾಜರು ಯಾರ್ಯಾರಿದ್ರು, ಸೊ ಆವಾಗ ನೀವು ಯುದ್ಧಗಳನ್ನ ನೆನಪಿಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಸೊ ಅದಕ್ಕಿಂತ ಅದಾದಮೇಲೆ ಆಧಾರಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಸೊ ಆಧಾರಗಳಲ್ಲಿ ಏನೇನಿದೆ ಅಂತ ನೀವು ನೋಡ್ಬೋದು. ಒಂದು ರಾಜವಂಶದಲ್ಲಿ ನೀವು ಆಧಾರಗಳನ್ನ ನೋಡ್ತೀರಾ, ಇದೇ ರೀತಿ ಮೂಲಗಳನ್ನ ನೋಡ್ತೀರಾ. ಮೂಲದಲ್ಲಿ ನಮಗೆ ಹಲವಾರು ಸಿದ್ಧಾಂತಗಳನ್ನ ಬಾಂಧಿಸಿರ್ತಾರೆ. ಒಂದು ಸಿದ್ಧಾಂತವನ್ನು ಪ್ರತಿಯೊಬ್ಬರು ನಂಬಿರ್ತಾರೆ. ಸೊ ನೀವು ಎಲ್ಲ ಸಿದ್ಧಾಂತಗಳನ್ನ ಓದ್ಕೊಂಡಾಗ ಯಾವ ಸಿದ್ಧಾಂತದಲ್ಲಿ ಯಾವ ರೀತಿಯಾದ ಬರ್ಬೋದು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ನೀವು ನೋಡ್ಬೋದು, ಪೌರಾಣಿಕ ಸಿದ್ಧಾಂತದಲ್ಲಿ ನಮಗೆ ಚಾಲುಕ್ಯರ ಬಗ್ಗೆ ಚಲ್ಕ, ಚಲುಕ್ಯ, ಚಾಲುಕ್ಯ, ಚಾಲೋಕ್ಯ ಅಂತ ಹೇಳ್ಬಿಟ್ಟು ಈ ರೀತಿ ಪದಗಳನ್ನ ನಮಗೆ SDA FTA ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ. ಸೊ ನೀವು ಒಂದು ಪಾಯಿಂಟ್ನೂ ಕೂಡ ಬಿಡ್ದಿಲ್ದಂಗೆ ಆಧಾರಗಳನ್ನ ನೋಡಿದ್ವಿ, ಈಗ ಮೂಲವನ್ನ ನೋಡಿದ್ವಿ, ಪ್ರತಿಯೊಂದು ಸಿದ್ಧಾಂತನ ಕೂಡ ಓದಬೇಕಾಗುತ್ತೆ ಅಂತ ನಾನು ಹೇಳಿದೆ. ನೀವು ನೋಡ್ಬೋದು, ನಾವು ಇಮ್ಮಡಿ ಪುಲಕೇಶಿ ಬಗ್ಗೆ ತಿಳ್ಕೊತೀವಿ, ಅವರ ದಿಗ್ವಿಜಯಗಳನ್ನ ಬಗ್ಗೆ ತಿಳ್ಕೊತಿದ್ದೀವಿ. ಸೊ ನಾವು ಈ ರೀತಿಯಾದಂತಹ ಒಂದು ದಿಗ್ವಿಜಯಗಳನ್ನ ನಾವು ನೋಡ್ಬೋದು. ಇನ್ನು ನಮ್ಮ ಇಲ್ಲಿ ಸಂಸ್ಥೆಯಲ್ಲಿ ಹೇಗೆ ಹೇಳಿಕೊಡಲಾಗುತ್ತೆ ಅಂತ ಅಂದರೆ ಒಂದು ಪಾಯಿಂಟ್ ವೈಸ್ ಆಗಿ ಮಾಡಿ ನಾವು ಅದನ್ನು ಹೇಳ್ತಾ ಹೋಗೋದಿಲ್ಲ. ಇನ್ಸ್ಟೆಡ್ ನಾವು ಒಂದು ಮ್ಯಾಪನ್ನು ಹಾಕಿ
ಈಗ ದಕ್ಷಿಣ ಭಾರತ ಇದೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಮೊದಲನೇದಾಗಿ ಅವರು ಮಂಗಳೇಶನ ಜೊತೆ ಯುದ್ಧ ಮಾಡ್ತಾರೆ ತಮ್ಮ ರಾಜಧಾನಿಯಲ್ಲಿ ಸಿಂಹಾಸನಕ್ಕೋಸ್ಕರ. ನಂತರ ರಾಷ್ಟ್ರಕೂಟರ ಜೊತೆ ಯುದ್ಧ ಮಾಡ್ತಾರೆ. ಅದಾದಮೇಲೆ ದಕ್ಕನ್ ರಾಜ್ಯಗಳೊಂದಿಗೆ ಅಂದರೆ ವೆಂಗಿಯರ ಜೊತೆ ಯುದ್ಧ ಮಾಡ್ತಾರೆ. ಈ ರೀತಿ ಕೊನೆಗೆ ಕೋಸಲ ಕಾಳಿಂಗ ಆಗಿರ್ಬೋದು, ನರ್ಮದಾ ನದಿಯ ಇಲ್ಲಿ ನರ್ಮದಾ ನದಿ ಇದೆ, ಸೊ ನರ್ಮದಾ ನದಿಯ ಕದನ ಆಗಿರ್ಬೋದು. ಈ ರೀತಿ ನಾವು ಮ್ಯಾಪಲ್ಲಿ 1, 2, 3 ಈ ರೀತಿಯ ಮತ್ತು ಸಂಗಮ ಸ್ಟೇಟ್ಗಳ ಜೊತೆ ಈ ರೀತಿ ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸೋದ್ರಿಂದ ನಿಮಗೆ ಒಂದು ಐಡಿಯಾವನ್ನು ಬರುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಪೊಲಿಟಿಕಲ್ ಹಿಸ್ಟ್ರಿ ಅಥವಾ ದಿಗ್ವಿಜಯಗಳನ್ನ ನೀವು ಈ ರೀತಿಯಾಗಿ ಓದ್ಕೋಬೇಕಾಗತ್ತೆ. ಸೊ ನರ್ಮದಾ ನದಿಯ ಕದನ ಬಗ್ಗೆ ಇನ್ನು ನಾನು ಆವಾಗಲೇ ಹೇಳಿದ್ದೆ, ಒಂದು ಸಾಮ್ರಾಜ್ಯ ಓದ್ತಾ ಇದ್ದೀರಾ ಅಂದರೆ ರಾಜಕೀಯ ಇತಿಹಾಸ ಮಾತ್ರ ಓದೋದಲ್ಲ, ಪ್ರತಿಯೊಂದು ವಿಷಯವನ್ನು ನೀವು ಓದಬೇಕಾಗತ್ತೆ. ಆಡಳಿತ ಆಗಿರ್ಬೋದು, ಯಾಕೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ವಿಜಯನಗರದಲ್ಲಿ ನಾಯಂಕರ ಸಿಸ್ಟಮ್ ಅಥವಾ ಅಮರ ನಾಯಕರು ಪದ್ಧತಿ ಅಂತ ಒಂದು ಬರುತ್ತೆ. ನೀವು ಅದ್ರ ಬಗ್ಗೆ ನಿಮಗೆ ಒಂದ್ಸಲಿ KS ಮೇನ್ಸಲ್ಲಿ ಪ್ರಶ್ನೆ ಕೂಡ ಆಗಿತ್ತು. ಸೊ ಈ ಆಡಳಿತ ಹೇಗೆ ಅನ್ನೋದು, ಮತ್ತೆ ಪ್ರಾಂತ್ಯಗಳನ್ನ ತರಫ್ ಅಂತ ಇದ್ರು ನಮ್ಮ ಬಹಮನಿ ಸುಲ್ತಾನರು. ಸೊ ಪ್ರಾಂತ್ಯಗಳನ್ನ ಹೇಗೆ ಡಿವೈಡ್ ಮಾಡ್ತಿದ್ರು, ಆ ಪ್ರಾಂತ್ಯಗಳಲ್ಲಿ ಗ್ರಾಮ, ಈ ರೀತಿಯ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಆಗಿ ಪ್ರಶ್ನೆಗಳು ಬರ್ಬೋದು. ಸೊ ಪ್ರತಿಯೊಂದು ವಿಷಯನೂ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಒಂದನ್ನು ಬಿಟ್ಟು ಒಂದನ್ನು ಓದ್ಲಿಕ್ಕೆ ಆಗೋದಿಲ್ಲ, ಪ್ರತಿಯೊಂದು ವಿಷಯನೂ ಓದಬೇಕಾಗತ್ತೆ. ಸೊ ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಆರ್ಥಿಕ ಸ್ಥಿತಿ ಆಗಿರ್ಬೋದು, ಸಾಂಸ್ಕೃತಿಕ ಕೊಡುಗೆ ಆಗಿರ್ಬೋದು, ಇನ್ನು ಡಿಕ್ಲೈನ್ ಆಗಿರ್ಬೋದು. ಈ ರೀತಿ ನೀವು ಒಂದು ಟೆಂಪ್ಲೇಟಲ್ಲಿ ನೀವು ಪ್ರತಿಯೊಂದು ರಾಜ್ಯವಂಶನ ನೀವು ಓದಿ ವಿಂಗಡಿಸಿ ಓದಿದಾಗ ನಿಮಗೆ ಮನೆದಟ್ಟಾಗುತ್ತೆ ಕರ್ನಾಟಕ ಇತಿಹಾಸ. ಇನ್ನು ನೀವು ನೋಡ್ಬೋದು ನಮ್ಮ ಅಚಿವರ್ ಸಂಸ್ಥೆಯಲ್ಲಿ ನಾವು ಏನು ಹೇಳಿದೆ, ದೃಶ್ಯ ಮಾಧ್ಯಮದ ಸಹಾಯದಿಂದ ನಾವು ಹೇಳಿಕೊಡಲಾಗುತ್ತೆ ಅಂತ. ಸೊ ನಿಮಗೆ ಆರ್ಕಿಟೆಕ್ಚರ್ ನಾನು ಹೇಳ್ಬೋದು, ಹೊಯ್ಸಳೇಶ್ವರ ಟೆಂಪಲ್ ಹಳೇಬೀಡಲ್ಲಿದೆ, ಅಥವಾ ನಮ್ಮ ಪಟ್ಟದಕಲ್ಲಲ್ಲಿ ಈ ರೀತಿಯಾದಂಥ ದೇವಸ್ಥಾನ ಇದೆ. ವೇಸರ ಶೈಲಿಯಲ್ಲಿ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನು ಮಿಕ್ಸ್ ಮಾಡಿ ಮಾಡಲಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಹೊಳೆಯುವುದಿಲ್ಲ. ಆದರೆ ನಿಮಗೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಫೋಟೋ ತೋರಿಸಿದ್ರೆ ನಿಮಗೆ ಒಂದು ಸಹಾಯ ಆಗುತ್ತೆ, ನೆನಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನೀವು ನೋಡ್ಬೋದು ನಗರ ಶೈಲಿಯಲ್ಲಿ ಗೋಪುರಗಳು ಹೇಗಿರ್ತಿತ್ತು, ದ್ರಾವಿಡ ಶೈಲಿಯಲ್ಲಿ ಹೇಗಿರ್ತಿತ್ತು, ಅವೆರಡನ್ನು ಕಂಬೈನ್ ಮಾಡಿರುವಂತಹ ವೇಸರ ಶೈಲಿ ಹೇಗಿರ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂಥ ನಾವು ದೃಶ್ಯ ಮಾಧ್ಯಮ ಸಹಾಯದಿಂದ ಹೇಳಿಕೊಡೋದ್ರಿಂದ ನಿಮಗೆ ವಾಸ್ತುಶಿಲ್ಪ ಏನಿದೆ ಅದು ನಿಮಗೆ ಮನದಟ್ಟಾಗುತ್ತೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಬಾದಾಮಿಯಲ್ಲಿ 4 ಗುಹೆ ಇದೆ. ಯಾವ ಗುಹೆನ ಯಾರ್ಯಾರು ನಿರ್ಮಿಸಿದ್ರು ಅಂತ ನಾವು ರಾಜಕೀಯ ಇತಿಹಾಸದಲ್ಲಿ ಹೇಳ್ಕೊಟ್ಟಿರ್ತೀವಿ. ಅದಾದ ನಂತರ 2 ವಿಷ್ಣು ಗುಹೆ ಇದೆ ಅಂತ ಹೇಳ್ಬೋದು. ಮೊದಲನೇ ಗುಹೆ ಯಾವುದು, ಎರಡನೇ ಗುಹೆ ಯಾವುದು. ಸೊ ಅದರಲ್ಲಿ ಗುಹೆ ಫೋಟೋಗಳನ್ನ ನೀವು ನೋಡ್ಬೋದು. ಇನ್ನು ಪಟ್ಟದಕಲ್ಲಿಗೆ ನಮಗೆ ಇದು ನಾವು ಉದಾಹರಣೆಗೆ ತಗೊಂಡಿರೋದು. ಹಲವಾರು ನಾವು ಪ್ರತಿಯೊಂದು ಹೊಯ್ಸಳ, ವಿಜಯನಗರ ಪ್ರತಿಯೊಂದು ರಾಜಕೀಯ ರಾಜವಂಶ ಓದಬೇಕಾದ್ರೆ ಅದರ ವಾಸ್ತುಶಿಲ್ಪ ಸಪ್ರೇಟಾಗಿ ಓದ್ತಿರ್ತೀವಿ. ಬಹಮನಿ ಈ ಬಾರಿಯ ಗ್ರೂಪ್ ಸಿಯಲ್ಲಿ ನಮಗೆ ಗೋಲ್ ಗುಮ್ಮಟ ಬಗ್ಗೆ ಪ್ರಶ್ನೆ ಬಂದಿತ್ತು. ಸೊ ಈ ರೀತಿಯಾದಂಥ ವಾಸ್ತುಶಿಲ್ಪನ ನೀವು ಓದ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ನೋಡಿದ್ರೆ ಅರ್ಥ ಆಗತ್ತೆ. ಸೊ ನೀವು ಇಲ್ಲಿ ಪಟ್ಟದಕಲ್ನ ದೇವಸ್ಥಾನಗಳನ್ನ ನೋಡ್ಬೋದು. ಪಟ್ಟದಕಲ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಾರೆ. ಯಾಕೆ ಅಂತ ನೀವು ತಿಳ್ಕೊಬೇಕು. ಯಾವ ಇಸ್ವಿಯಲ್ಲಿ ನಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ನೀಡಿದ್ದಾರೆ ಅಂತ ಕೂಡ ತಿಳ್ಕೊಬೇಕು. ಯಾಕೆ ನೀಡಿದ್ದಾರೆ ಅಂತ ಕೂಡ ತಿಳ್ಕೊಬೇಕು. ನಮ್ಮ ನಾಗರ ಶೈಲಿ, ದ್ರಾವಿಡ ಶೈಲಿ ಮತ್ತು ವೇಸರ ಶೈಲಿ ಏನಿದೆ ಎಲ್ಲ ರೀತಿಯ ಶೈಲಿಗಳನ್ನ ಒಂದೇ ಕಡೆ ನೋಡ್ಬೋದು ಪಟ್ಟದಕಲ್ಲಲ್ಲಿ. ಸೊ ಅದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ನ ನೀಡಲಾಗಿದೆ. ಸೊ ಈ ರೀತಿಯಾಗಿ ನೀವು ವಾಸ್ತುಶಿಲ್ಪವನ್ನು ಓದಿದಾಗ ನಿಮಗೆ ಮನದಟ್ಟಾಗುತ್ತೆ. ಸೊ ಕರ್ನಾಟಕ ಇತಿಹಾಸನ ನಿಮಗೆ ಹೇಗೆ ಓದಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಯಾವ ರೀತಿ ವಿಂಗಡಿಸಿ ಓದಬೇಕು, ಒಂದು ಸಾಮ್ರಾಜ್ಯವನ್ನು ಹೇಗೆ ಒಂದು ಟೆಂಪ್ಲೇಟ್ ನಾನು ನಿಮಗೆ ನೀಡಿದ್ದೇನೆ, ಆ ರೀತಿಯನ್ನು ಓದ್ಕೊಂಡ್ರೆ ನಿಮಗೆ ಕರ್ನಾಟಕ ಇತಿಹಾಸ ಮನದಟ್ಟಾಗುತ್ತೆ. ನಿಮಗೆ ಸಿಲೆಬಸ್ ಆಲ್ರೆಡಿ ಹೇಳಿದ್ದೇನೆ, ಹೇಗೆ ಓದಬೇಕಂತ ಹೇಳಿದ್ದೇನೆ. ಈಗ ಯಾವ ಪುಸ್ತಕಗಳನ್ನ ಓದಬೇಕು ಅಂತ ನೋಡೋಣ. ಏನಂತಂದರೆ ನಾನು ಹೇಳಿದೆ, ಯಾವುದೇ ಸಬ್ಜೆಕ್ಟ್ನ ನೀವು ಓದಬೇಕಾದ್ರೆ ಒಂದು ಬೇಸಿಕ್ಕಿಂದ ಓದಬೇಕಾಗತ್ತೆ. ನಾವು ಯಾಕೆ ಸರ್ ಇತಿಹಾಸ ಸುಲಭ ಇದೆಯಲ್ಲ ಸರ್, ನೋಡಿದರೆ ಲೈಕ್ ಟೆಕ್ನಿಕ್ಯಾಲಿಟೀಸ್ ಇರೋದಿಲ್ಲ, ಇದರಲ್ಲಿ ಬಹಳ ಸುಲಭವಾಗಿರುತ್ತೆ. ಇದು ಕಥೆಯ ರೀತಿ ಇರೋದ್ರಿಂದ ಓದಿದರೆ ಕೂಡ ಅರ್ಥ ಆಗುತ್ತೆ. ಬಟ್ ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಬಹಳ ಉತ್ತಮ. ಯಾಕಂತಂದರೆ ನೀವು KS ಮೈನ್ಸಲ್ಲಿ ಆನ್ಸರ್ ಬರೋಕ್ಕೆ ನಿಮಗೆ ನೋಟ್ಸ್ ಮೇಕಿಂಗ್ ಅಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ, ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೊದಲದಾಗಿ DSCRT 6ರಿಂದ 12 ಕ್ಲಾಸ್ನ ತರಗತಿಯ ಇತಿಹಾಸ ಪುಸ್ತಕಗಳನ್ನ ನೀವು ತಗೋಬೇಕಾಗತ್ತೆ. ಅದರಲ್ಲಿ ನಾನು ನಿಮಗೆ ಕಳೆದ ಬಾರಿ ಹೇಗೆ ಟೈಮ್ ಟೇಬಲ್ ಹಾಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ SSCಗೆ ಹೇಗೆ ಟೈಮ್ ಟೇಬಲ್ನ ಹಾಕೊಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಆ ರೀತಿ 2 ಅವರ್ 3 ಅವರ್ ಸ್ಲಾಟ್ನಲ್ಲಿ ನೀವು ಟೈಮ್ ಟೇಬಲ್ನ ಹಾಕಿಕೊಂಡು ಈ ರೀತಿ DCART ನಾವು ಓದಿ ಕರ್ನಾಟಕ ಇತಿಹಾಸನ ಒಮ್ಮೆ ಬೇಸಿಕ್ಕಿಂದ ಓದಿ ತಿಳ್ಕೊಂಡ್ರೆ ನಂತರ ಆದಂಥ ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಗೆ ನೀವು ಹೋಗ್ಬೋದು. KNA ಅಂತ ಒಂದು ಪುಸ್ತಕ ಇದೆ, ಸಮಗ್ರ ಕರ್ನಾಟಕ ಇತಿಹಾಸ ಅಂತ ಒಂದು ಪುಸ್ತಕ. ಇದರಲ್ಲಿ ತುಂಬ ಸಂಕ್ಷಿಪ್ತವಾಗಿ ನೀಡಿದ್ದಾರೆ. ನಿಮಗೆ KSಗಾಗಿ ಮುಖ್ಯವಾಗಿ
ಹೆಲ್ಪ್ಫುಲ್ ಆಗುತ್ತೆ ಈ ಸಮಗ್ರ ಕರ್ನಾಟಕ ಇತಿಹಾಸ ಪುಸ್ತಕ. ಇನ್ನು ನಿಮಗೆ ಆಂಗ್ಲ ಮಾಧ್ಯಮದಲ್ಲಿ ಬೇಕು ಅಂದರೆ ಅದು ಕೂಡ ನಿಮಗೆ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕ ಸಿಗುತ್ತೆ, ಕೆ ಸದಾಶಿವ ಅನ್ನೋರ ಪುಸ್ತಕ ಸಿಗುತ್ತೆ. ಸೊ ಇನ್ನು ಈ ರೀತಿಯಾದಂಥ ನೀವು ಇದು ನಮ್ಮ ಕರ್ನಾಟಕ ಇತಿಹಾಸನ ಓದಬೇಕು ಅಂದರೆ ಈ ರೀತಿಯಾದಂಥ ಒಂದಿಷ್ಟು ಪುಸ್ತಕಗಳು ನಿಮಗೆ ಮಾರ್ಕೆಟ್ನಲ್ಲಿ ಲಭ್ಯ ಇರುತ್ತೆ. ಅಥವಾ ನಾವು ಈಗ ಹೇಳಿಕೊಟ್ಟುವ ವಿಧಾನ ರೀತಿಯಲ್ಲಿ ಓದ್ಕೊಂಡ್ರೆ ನೀವು ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕರ್ನಾಟಕ ಇತಿಹಾಸನ ಸುಲಭವಾಗಿ ಟ್ಯಾಕಲ್ ಮಾಡ್ಬೋದು. ಇನ್ನು ನಮ್ಮ ಅಚೀವರ್ಸ್ನಲ್ಲಿ ಕೂಡ ಒಂದು ಸ್ಟಡಿ ಮೆಟೀರಿಯಲ್ನ ನೀಡಲಾಗುತ್ತೆ ಪ್ರತಿಯೊಂದು ಕಾನ್ಸೆಪ್ಟ್ ವೈಸ್. ಸೊ ಅದು ಕೂಡ ನೀವು ನಿಮ್ಮ ಓದಲಿಗೆ ನೆರವಿಗೆ ಸಿಗುತ್ತೆ. ಇನ್ನು ಕೊನೆಯದಾಗಿ ನಾವು ಅಚೀವರ್ಸ್ನಲ್ಲಿ ಹೇಗೆ ಹೇಳ್ಕೊಡ್ತೀವಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ. ನಾನು ಪ್ರತಿಯೊಂದು ಕಾನ್ಸೆಪ್ಟ್ನ ನಾನು ನಿಮಗೆ ವಿಂಗಡಿಸಿ ಹೇಗೆ ಹೇಳ್ಕೊಡ್ತಾರೆ, ಒಂದು ಕಾನ್ಸೆಪ್ಟ್ ವೈಸ್ ಟೆಸ್ಟ್ನ ಮಾಡ್ತಾರೆ, ಮತ್ತು ಒಂದು ದೃಶ್ಯ ಮಾಧ್ಯಮದ ಸಹಾಯದಿಂದ ಹೇಳಿಕೊಡ್ತಾರೆ ಅಂತ ಹೇಳಿದ್ದೆ ನಿಮಗೆ. ಸೊ ಇನ್ನು ನಮ್ಮಲ್ಲಿ ನುರಿತರಾದ ಉಪನ್ಯಾಸಕರಿದ್ದಾರೆ. ಇನ್ನು ಉತ್ತಮ ಗುಣಮಟ್ಟದ ಒಂದು ಸ್ಟಡಿ ಮೆಟೀರಿಯಲ್ನ ನೀಡಲಾಗುತ್ತೆ. ವಿಷಯವಾರು ಅಥವಾ ಕಾನ್ಸೆಪ್ಟ್ ವೈಸ್ನ ನಮಗೆ ಟೆಸ್ಟ್ನ ನೀಡಲಾಗುತ್ತೆ. ಸೊ ಕೊನೆಯದಾಗಿ ಒಂದು ಫುಲ್ ಲೆಂತ್ ಟೆಸ್ಟ್, ಪ್ರತಿ ಭಾನುವಾರ ಫುಲ್ ಲೆಂತ್ ಟೆಸ್ಟ್ನ ನೀಡಲಾಗುತ್ತೆ. ಇನ್ನು ಒಂದು ಸ್ಟಡಿ ಹಾಲ್ನ ವ್ಯವಸ್ಥೆ ಇದೆ. 24 ಗಂಟೆ 7 ದಿನವೂ ಕೂಡ 24/7 ನಿಮಗೆ ಸ್ಟಡಿ ಹಾಲ್, ನಿಮಗೆ ಓದಲಿಕ್ಕೆ ನಿಮ್ಮದೇ ಆದಂಥ ಒಂದು ಕ್ಯಾಬಿನ್ ಕೂಡ ನೀಡಲಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಊಟದ ಸೌಲಭ್ಯನ ನೀಡಲಾಗುತ್ತೆ. ಸೊ ಈ ರೀತಿ ನಮ್ಮ ಅಚೀವರ್ಸ್ನಲ್ಲಿ ಪ್ರತಿಯೊಂದು ಕರ್ನಾಟಕ ಇತಿಹಾಸ ಅಂತ ಅಲ್ಲ, ಪ್ರತಿಯೊಂದು ವಿಷಯವನ್ನು ಈ ರೀತಿಯಾಗಿ ಹೇಳಿಕೊಡಲಾಗುತ್ತೆ. ಇನ್ನು ನೀವು ನೋಡ್ಬೋದು, ನಾನು ನಿಮಗೆ ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಅಂತ ಹೇಳಿದ್ದೆ. ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಅಂದರೆ ಈಗ ಒಂದು ಕಾನ್ಸೆಪ್ಟ್ನ ನಾವು ಮಾಡಿದ್ದೀವಿ ಪಾಠ ಅಂತ ಹೇಳಿದ್ರೆ ಆ ಕ್ಲಾಸ್ನಲ್ಲೇ ನಾನು ನಿಮಗೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿಸ್ತೀವಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದಾದ ನಂತರ ನಮ್ಮ ಅಚೀವರ್ಸ್ನ ಸಂಸ್ಥೆಯಲ್ಲಿ ಕಾನ್ಸೆಪ್ಟ್ ವೈಸ್ ಟೆಸ್ಟ್ನ ಮಾಡಲಾಗುತ್ತೆ. ಸೊ ಆವಾಗ ಇದು ನೀವು ನೋಡ್ತಿರ್ಬೋದು, ಇದೊಂದು ಪೈ ಚಾರ್ಟ್. ಈ ರೀತಿಯಾದಂಥ ಒಂದು ಅನಾಲಿಸಿಸ್ನ, ಒಂದು ಟೆಸ್ಟ್ ಆದ ನಂತರ ಅನಾಲಿಸಿಸ್ ಮಾಡೋದು ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ನಿಮಗೆ ಇತಿಹಾಸದ ಉದಾಹರಣೆ ನೀಡೋದಾದರೆ ನಮ್ಮ ಶಿವಪ್ಪ ನಾಯಕರ ಶಿಸ್ತು ಏನಿತ್ತು, ಅವರು ತಮ್ಮ ಭೂ ಕಂದಾಯವನ್ನು ತಗೋಬೇಕಾದ್ರೆ ಭೂ ಪ್ರದೇಶದ ಫಲವತ್ತತೆ ಆಗಿರ್ಬೋದು, ಬೀಜ ಎಷ್ಟು ಬಿತ್ತಿದ್ದಾರೆ, ಹಾಗೆ ಮಾರುಕಟ್ಟೆಯ ದರ ಹೇಗಿದೆ, ಮತ್ತು ಬೇಸಾಯ ಮಾಡುವ ವೆಚ್ಚ, ಇದೆಲ್ಲ ಆಧಾರದ ಮೇಲೆ ಇಟ್ಕೊಂಡು ಅವರು ತೆರಿಗೆಯನ್ನು ಅಥವಾ ಕಂದಾಯವನ್ನು ನಿರ್ಧರಿಸುತ್ತಿದ್ರು. ಅದೇ ರೀತಿ ನಮ್ಮಲ್ಲಿ ಹೇಗೆ ನಾವು ಕಾನ್ಸೆಪ್ಟ್ನ ಹೇಳ್ಕೊಡ್ತಿದ್ದೀವಿ, ಅವ್ರು ಹೇಗೆ ಅರ್ಥೈಸಿಕೊಂಡಿದ್ದಾರೆ ಅಂತ ನಾವು ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಸೊ ಅದನ್ನು ನಾವು ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಅನಾಲಿಸಿಸ್ನ ನಾವು ಮಾಡ್ತೀವಿ. ನೀವು ನೋಡ್ಬೋದು, ನಾವು 25 ಅಂಕಗಳಿಗೆ ಟೆಸ್ಟ್ ಮಾಡಿದಾಗ 75% ಜನ ಈ ರೀತಿಯಾಗಿ ಹೇಳ್ಕೊಟ್ಟಾಗ ನಾವು 22ಕ್ಕಿಂತ ಉತ್ತಮವಾಗಿ ಅಂಕವನ್ನು ತೆಗೆದಿದ್ದಾರೆ. ಇನ್ನು ನೀವು ಈ ರೀತಿಯಾದಂಥ ಒಂದು ಬಾರ್ ಗ್ರಾಫ್ ಕೂಡ ನೋಡ್ಬೋದು. ಎಷ್ಟು ಜನ ಸ್ಟೂಡೆಂಟ್ಸ್ ನಮಗೆ ಇದು ಯಾಕೆ ಸಹಾಯ ಆಗುತ್ತೆ ಅಂದರೆ, ಈಗ ಯಾರು ಕಡಿಮೆ ಮಟ್ಟದಲ್ಲಿದ್ದಾರೆ, ಸೊ ಅವ್ರನ್ನ ನಾವು ಇನ್ನೂ ಎಷ್ಟು ಪುಷ್ ಮಾಡಬೇಕು, ನಾವು ಉತ್ತಮ ದರ್ಜೆಗೆ ಹೋಗಬೇಕು ಅಂದರೆ. ಸೊ ಯಾರು ಇನ್ನೂ ಉತ್ತಮ ದರ್ಜೆಯಲ್ಲಿದ್ದಾರೆ ಅವರಿಗೆ ಇನ್ನು ನಾವು ಯಾವ ರೀತಿಯಾದಂಥ ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದಾದಂತಹ ನೆರವು ನೀಡ್ಬೋದು. ಸೊ ಈ ರೀತಿಯಾದ ನಮಗೆ ಅನಾಲಿಸಿಸ್ ಮಾಡಿದಾಗ, ಪ್ರತಿಯೊಂದು ಟೆಸ್ಟಿಗೂ ಈ ರೀತಿ ಅನಾಲಿಸಿಸ್ ಮಾಡಿದಾಗ ನಮಗೆ ಆ ಸ್ಟೂಡೆಂಟ್ನ ಮೈಂಡ್ಸೆಟ್ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾದಂಥ ಒಂದು ಚಾರ್ಟ್ ಏನಿದೆ, ಇದೊಂದು ಲೈನ್ ಚಾರ್ಟ್ ಆಗಿದೆ. ಈ ಲೈನ್ ಚಾರ್ಟ್ ಏನು ಹೇಳುತ್ತೆ ಅಂದರೆ, ನಾನು ಒಂದು ನಮ್ಮ ಸಂಸ್ಥೆಯಿಂದ ನಡೆಸುವ ಒಂದು ಪರೀಕ್ಷೆಯಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಹಾಕಲಾಗುತ್ತೆ. ಹೊಂದಿಸಿ ಬರೆಯಿರಿ ರೀತಿಯ ಪ್ರಶ್ನೆಗಳು, ವಾಕ್ಯದ ಸ್ಟೇಟ್ಮೆಂಟ್ ಟೈಪ್ ಆಗಿರುವಂತಹ ಪ್ರಶ್ನೆಗಳು, ನೇರ ಪ್ರಶ್ನೆಗಳು. ಉದಾಹರಣೆಗೆ, ಕರ್ನಾಟಕದ ಚಕ್ರವರ್ತಿ ಅಂತ ಬಿರುದು ಯಾರಿಗಿತ್ತು, ಸದರಿ ಜಹಾನ್ ಅಂದರೆ ಏನು, ಈ ರೀತಿಯಾದಂಥ ಒಂದು ನೇರವಾದ ಪ್ರಶ್ನೆಗಳಿರುತ್ತೆ. ಇನ್ನು ಕಠಿಣವಾದ ಪ್ರಶ್ನೆಗಳು ಕೂಡ ಇರುತ್ತೆ. ಉದಾಹರಣೆಗೆ ಯಾವ್ದಾದ್ರು ಒಂದು ಕಠಿಣವಾದಂತಹ ಒಂದು ನೀವು ಕೇಳಲಾಗಿರುವಂತಹ, ಈಗ ಮೆಣಸಿನ ರಾಣಿ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಿದ್ರು, ಇದು ನೀವು ಗೇರು ಸೊಪ್ಪದ ಸಾಳು ವರಸರಲ್ಲಿ ಓದಿರ್ತೀರಾ, ಅದನ್ನು ನೀವು ಇಗ್ನೋರ್ ಮಾಡಿರ್ತೀರಾ ಜನರಲ್ ಆಗಿ. ಸೊ ನಿಮಗೆ ಕಠಿಣ ಪ್ರಶ್ನೆಯಾಗಿ ಪ್ರತಿಬಿಂಬಿಸುತ್ತೆ. ಸೊ ಈ ರೀತಿಯಾದಂಥ ನಾವು ಯಾವ ರೀತಿಯ ಪ್ರಶ್ನೆಗಳನ್ನ ನೀಡಿದ್ವಿ, ಎಷ್ಟು ಜನ ಸ್ಟೂಡೆಂಟ್ಸ್ ಹೊಂದಿಸಿ ಬರೆಯರ್ನ ಸರಿ ಮಾಡಿದ್ದಾರೆ, ಎಷ್ಟು ಜನ ವಾಕ್ಯ ರೀತಿಯ ಪ್ರಶ್ನೆಗಳನ್ನ ಸರಿ ಮಾಡಿದ್ದಾರೆ, ಸೊ ಅವರ ಏನು ಸ್ಟ್ರೆಂತ್ ಏನಿದೆ, ಸೊ ಇನ್ನು ನಮಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಅವರಿಗೆ ನೀಡಬೇಕಾಗತ್ತೆ ಅಂತ ನಾವು ಒಂದು ಟೆಸ್ಟ್ನಲ್ಲಿ ಮಾಡಿದಾಗ, ಒಂದು ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಮಾಡಿದಾಗ ಬಂದಂತಹ ಅನಾಲಿಸಿಸ್ ಇದು. ಸೊ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ನಾವು ಪ್ರತಿಯೊಂದು ವಿಷಯವಾರು ಟೆಸ್ಟ್ನ ಮಾಡಿದಾಗ, ಕಿರು ಪರೀಕ್ಷೆನ ಮಾಡಿದಾಗ ಅನಾಲಿಸಿಸ್ನ ಮಾಡಿದ್ದೇವೆ ಅಂತ. ಸೊ ಇನ್ನು ನೀವು ನೋಡ್ತಿರ್ಬೋದು, ನಾವು ಇದು ಕಾನ್ಸೆಪ್ಟ್ ವೈಸ್ ಟೆಸ್ಟ್ನ ನೀಡ್ತಾ ಇರೋದು ನಮ್ಮ ಅಚೀವರ್ಸ್ ಸಂಸ್ಥೆಯಲ್ಲಿ. ನಾನು ಹೇಗೆ ಹೇಳಿದೆ, ಪಠ್ಯಕ್ರಮವನ್ನು ಹೇಳಿದ್ದೆ ನಿಮಗೆ, ಕರ್ನಾಟಕ ಇತಿಹಾಸದ್ದು. ಕರ್ನಾಟಕ ಇತಿಹಾಸ ಪಠ್ಯಕ್ರಮದ ನಂತರ ಅದನ್ನು ಹೇಗೆ ಓದಬೇಕು, ನಕ್ಷೆಗಳನ್ನ ಹೇಗೆ ನೆನಪಿಟ್ಕೋಬೇಕು, ಇಸ್ವಿಗಳನ್ನ ಹೇಗೆ ನೆನಪಿಟ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟೆ. ಅದಾದ ನಂತರ ಪ್ರತಿಯೊಂದು ವಿಷಯನೂ ಹೇಗೆ ವಿಂಗಡಿಸಿ ಓದಬೇಕು ಅಂತ ಹೇಳ್ಕೊಟ್ಟೆ. ಇನ್ನು ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಅಥವಾ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನೀವು ನೋಡ್ಕೊತಾ ಹೋದರೆ ಕರ್ನಾಟಕ ಇತಿಹಾಸದಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ನಿಮಗೆ ಒಂದು ಹಿಡಿತ ಸಿಗುತ್ತೆ. ಆಗ ನೀವು ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಮಾರ್ಕ್ಸ್ನ ತೆಗಿಬೋದು. ಇನ್ನು ನೀವು ನೋಡ್ಬೋದು, ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಈ ಬಾರಿಯ PSI ಆಗಿರ್ಬೋದು, ಕೊನೆಯ ಬಾರಿಯ PC ಆಗಿರ್ಬೋದು, ಹಲವಾರು ಉತ್ತಮ ದರ್ಜೆಯ ಮಾರ್ಕ್ಸ್ ಅಥವಾ ತೆಗೆದು
ಪಾಸ್ ಆಗಿದ್ದಾರೆ, ಉತ್ತೀರ್ಣರಾಗಿದ್ದಾರೆ, ಇವರೆಲ್ಲ ನಮ್ಮ ಅಚೀವರ್ಸ್ ಸಂಸ್ಥೆಯ ಸಾಧಕರಾಗಿದ್ದಾರೆ ಸ್ನೇಹಿತರೆ. ಉತ್ತಮ ಗುಣಮಟ್ಟದ ಏನು ಮೆಟೀರಿಯಲ್ ನೀಡ್ತಾ ಇದ್ದೇವೆ ಅಥವಾ ನಮ್ಮ ಟೆಸ್ಟ್ನ ನೀಡ್ತಾ ಇದ್ದೇವೆ, ಏನು ಅನಾಲಿಸಿಸ್ನ ಮಾಡ್ತಾ ಇದ್ದೇವೆ, ಅದರ ಮೂಲಕ ಪಾಸ್ ಆದಂತಹ ಸ್ಟೂಡೆಂಟ್ಸ್ ಇವರೆಲ್ಲ. PSI ಮತ್ತು PC, FDA, SDA, PDO ಅಥವಾ ಯಾವುದೇ ಕರ್ನಾಟಕ ಸರ್ಕಾರ ನಡೆಸುವಂಥ ಎಕ್ಸಾಮ್ಗಳಿಗೆ ಕರ್ನಾಟಕ ಇತಿಹಾಸ ಎಷ್ಟು ಇಂಪಾರ್ಟೆಂಟೋ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಹೇಗೆ ಸಾಧಕರನ್ನ ನೀವು ನೋಡ್ಬೋದು. ಇನ್ನು ಸ್ಟೇಟ್ ಗೌರ್ಮೆಂಟ್ ಬ್ಯಾಚ್ ಇದೆ, ಇದು ಉತ್ತಮವಾದಂಥ ರಿಸಲ್ಟ್ನ ಕೊಡ್ತಾ ಇದ್ದೇವೆ. ನಮ್ಮ ಕಳೆದ 7 ವರ್ಷದಿಂದ ನಾವು ಅಚೀವರ್ ಸಂಸ್ಥೆ ಶಿವಮೊಗ್ಗದಲ್ಲೇ ಇದೆ. SSC ಬ್ಯಾಂಕಿಂಗಿಗೆ ಕೂಡ ಹೆಸರಾಗಿದೆ. ಇನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಈ ಬಾರಿಯ PSI ಅಲ್ಲಿ ಅಥವಾ ಕಳೆದ ಬಾರಿ PC ಅಲ್ಲಿ 2-3 ವರ್ಷಗಳ ಸತತವಾಗಿ ಕನ್ಸಿಕ್ಯೂಟಿವ್ ಆಗಿ ಉತ್ತಮವಾದ ರಿಸಲ್ಟ್ಸ್ನ ನೀಡ್ತಾ ಇದ್ದೇವೆ. ಇನ್ನು ನಾವು ಹೇಗೆ ಹೇಳ್ಕೊಡ್ತೀವಿ, ನಮ್ಮ ಟೆಸ್ಟ್ ಹೇಗಿರ್ತಿತ್ತು ಅಥವಾ ಅನಾಲಿಸಿಸ್ನ ನಾವು ಹೇಗೆ ಮಾಡಿದ್ದೀವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ಈ ವಿಡಿಯೋದ ನಂತರ ನಿಮಗೆ ಕರ್ನಾಟಕ ಇತಿಹಾಸವನ್ನು ಹೇಗೆ ಓದಬೇಕು, ಯಾವ ಪುಸ್ತಕದಲ್ಲಿ ಓದಬೇಕು, ನೀವು ಬೇಸಿಕ್ಕಿಂದ ಹೇಗೆ ಓದಬೇಕು ಅಥವಾ ಹೇಗೆ ನೆನಪಿಟ್ಕೊಳ್ಬೇಕು, ಪರೀಕ್ಷೆಯಲ್ಲಿ ನಿಮಗೆ ಹೇಗೆ ಅದನ್ನು ಎದುರಿಸಬೇಕು ಅಂತ ನಿಮಗೆ ಒಂದು ಬ್ರೀಫ್ ಆಗಿ ಹೇಳಿದ್ದೇನೆ. ಸೊ ನೀವು ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನಿಸುತ್ತೆ. ಇನ್ನು ನಮ್ಮ ಅಚೀವರ್ ಸಂಸ್ಥೆ ಬಗ್ಗೆ ಹೇಗೆ ಹೇಳ್ಕೊಡಲಾಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡಯಲ್ ಮಾಡಿ. ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನೀವು ಕರೆ ಮಾಡಿದಾಗ ನಾವು ಉತ್ತರ ನೀಡ್ತೇವೆ. ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನಿಮಗೆ ಕರ್ನಾಟಕ ಇತಿಹಾಸವನ್ನು ನಾವು ಹೇಳಿದ್ದೇವೆ. ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ಎಲ್ಲ ಸಬ್ಜೆಕ್ಟ್ ರೀತಿ ಕೂಡ ಹೇಳಲಾಗುವುದು. ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಸೊ ಇದೇ ರೀತಿಯಾದಂಥ ಕಂಟೆಂಟಿಗೆ ನಮ್ಮ ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಪ್ರಚಲಿತ ಘಟನೆಗಳನ್ನ ನೀವೇನು ನೋಡ್ತಾ ಇದ್ದೀರಾ ಅದನ್ನು ನೀವು ನಮ್ಮ ಟೆಲಿಗ್ರಾಮ್ ಗುಂಪಲ್ಲಿ ಕೂಡ ಹಾಕಲಾಗುವುದು. ಸೊ ಇದೇ ರೀತಿಯಾದಂತಹ ಕಂಟೆಂಟಿಗೆ ನಮ್ಮ ಅಚೀವರ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.